ಹಲೋ ನಮಸ್ಕಾರ. ನಾವೀಗ ಆಲ್ರೆಡಿ 7 ಕ್ಲಾಸ್ ಮುಗಿಸೇವಿ. ಇವಾಗ 8ನೇ ಕ್ಲಾಸ್ ಸ್ಟಾರ್ಟ್ ಮಾಡಕತ್ತೀವಿ. ಅದು ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರಬಡ್ಡಿ ಮ್ಯಾಗ. ಡೈರೆಕ್ಟಾಗಿ ಪ್ರಾಬ್ಲಮಿಗೆ ಹೋಗ್ಬಿಡೋಣ ಅಂತ. ಯಾವುದೇ ಒಂದು ಫಾರ್ಮುಲಾ ಇರಲಿ, ಶಾರ್ಟ್ಕಟ್ ಇರಲಿ, ಎಲ್ಲ ಪ್ರಾಬ್ಲಮ್ ಬಂದಾಗ ಶಾರ್ಟ್ಕಟ್ ಆ ಪ್ರಾಬ್ಲಮ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಡೈರೆಕ್ಟ್ ಪ್ರಾಬ್ಲಮಿಗೆ ಹೋಗೋಣ. ಒಂದನೇ ಕ್ವಶನ್ ಏನು ಹೇಳುತ್ತೆ ನೋಡ್ರಿ ಇದು. ಫೈನ್ ದ ಕಂಪೌಂಡ್ ಇಂಟ್ರೆಸ್ಟ್ ಆಫ್ ಆನ್ 10,000. 10,000 ಮ್ಯಾಗ 2 ವರ್ಷಕ್ಕೆ 10% ಬಡ್ಡಿ ಹಂಗೆ. ಚಕ್ರ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಚಕ್ರ ಬಡ್ಡಿ ಕೇಳಿದಾಗ ಏನಾಗುತ್ತೆ ಅಂದ್ರೆ ಬಡ್ಡಿ ಸೇರಿಸ್ಬೇಕು ನಾವು. ಅಂದ್ರೆ 1,000 ರೂಪಾಯಿ ಇತ್ತು ಅನ್ಕೋರಿ. ಇವಾಗ 10,000 ರೂಪಾಯಿ ಕೊಟ್ಟಾರಲ್ಲ, 10,000 ರೂಪಾಯಿ ತೊಗೊರಿ. 10,000 ರೂಪಾಯಿ 2 ವರ್ಷಕ್ಕೆ ಕೇಳ್ಯಾರು. ನಾವೇನು ಮಾಡ್ತಿದ್ವಿ, ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಒಳಗೆ ಏನು ಮಾಡ್ತಿದ್ವಿ, 10% ಬಡ್ಡಿನ ತಕ್ಕೋತಿದ್ವಿ 1 ವರ್ಷಕ್ಕೆ. 2 ವರ್ಷಕ್ಕಾದ್ರೆ 20% ಬಡ್ಡಿ ಹಾಕಿತ್ತು. ಇಲ್ಲಿ ಏನಕ್ಕತಿ, ಫಸ್ಟ್ನೇ ವರ್ಷ ಈ 10,000ಕ್ಕೆ ಬಡ್ಡಿ ತೊಗೊತೀವಿ ನಾವು. ಕರೆಕ್ಟಾ? ಇದು ಎಷ್ಟು ಆಕೈತಿ? 1,000 ರೂಪಾಯಿ ಆಗುತ್ತೆ. ಈ 1,000 ರೂಪಾಯಿಗೆ ನಾವೇನು ಮಾಡ್ತೀವಿ, ಸೆಕೆಂಡ್ ಇಯರ ಈ 10,000 ರೂಪಾಯಿಗೆ ಮತ್ತೆ ಬಡ್ಡಿ ತೊಗೊತೀವಿ, 10% ಬಡ್ಡಿ. ಆಮೇಲೆ ಈ 1,000 ರೂಪಾಯಿಗೆ 10% ಬಡ್ಡಿ ತೊಗೊತೀವಿ. ಅವಾಗೇನಾಗುತ್ತೆ, ಇದು 100 ಆಗುತ್ತೆ, ಇದು 1,000 ಆಗುತ್ತೆ. ಕರೆಕ್ಟಾಗಿ ಟೋಟಲ್ ಎಷ್ಟಾದ ಬಡ್ಡಿ? ಇಲ್ಲೊಂದು 1,000 ಐತಿ, ಇಲ್ಲೊಂದು 1,000 ಐತಿ, ಇಲ್ಲೊಂದು 100 ಐತಿ. 1,000 ಪ್ಲಸ್ 1,000 ಪ್ಲಸ್ 100, 2,100 ರೂಪಾಯಿ ಬಡ್ಡಿ ಆಗುತ್ತೆ. ಇದು ಹಿಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ಸಕ್ಸೆಸಿವ್ ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. ನಮ್ಗೆ ಯಾವುದೋ ಒಂದು ಫಾರ್ಮುಲಾ ಬೇಡ, ಇದು ಈಸಿ ಇರುತ್ತೆ. ಫಾರ್ಮುಲಾ ಹೋದ್ರೆ ಅದು ಫಾರ್ಮುಲಾ ಬರ್ಕೊಂಡು ಅದನ್ನೆಲ್ಲ ಡಿಫಿಕಲ್ಟ್ ಆಗುತ್ತೆ. ನಿಮ್ಗೆ ಏನು ಮಾಡ್ಬೋದು, ನಾವು ಫಸ್ಟ್ ವರ್ಷ 10 ರೂಪಾಯಿ ಇತ್ತು, ಇಲ್ಲೇನು ಕೊಟ್ಟರೆ 10,000 ರೂಪಾಯಿ ಕರೆಕ್ಟ್ ಆನ್ಸರ್ ಅಂತ ಐತಿ ಇಲ್ಲಿ. ಸೊ ನಾವೇನು ಅನ್ಕೋಬೋದು ನೋಡಿರಿ, 10% ಬಡ್ಡಿ ಅನ್ಕೊಂತಾರೆ. 10% ನಾವು ಫ್ರ್ಯಾಕ್ಷನ್ದಾಗ ಬರ್ದಾಗ ಎಷ್ಟಾಗುತ್ತೆ, 10/100 ಆಗುತ್ತೆ. ಅಂದ್ರೆ ಎಷ್ಟಾಯ್ತು, 1/10 ಇತ್ತು. ಅಂದ್ರೆ ಮೊದಲು 10 ರೂಪಾಯಿ ಇತ್ತು, ಆಮೇಲೆ ಒಂದು ಜಾಸ್ತಿ ಆಯ್ತು. ಮೊದಲು 10 ರೂಪಾಯಿ ಇತ್ತು, ಒಂದು ಜಾಸ್ತಿ ಆಯ್ತು, 11 ರೂಪಾಯಿ ಆಯ್ತು. ಇದು 1ನೇ ವರ್ಷ. 2ನೇ ವರ್ಷಕ್ಕೆ ಏನಾಗುತ್ತೆ, 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಗುತ್ತೆ. ಇವನ್ನ ಎರಡು ಗುಣಿಸಿದಾಗ ಎತ್ತಾಗುತ್ತೆ, 10 ಹೊತ್ತಲೆ 100, 11 11 121. ಅಂದ್ರೆ 1ನೇ ವರ್ಷ ಪ್ರಿನ್ಸಿಪಲ್, 2 ವರ್ಷ ಪ್ರಿನ್ಸಿಪಲ್ ಎಷ್ಟಿತ್ತು, 100 ರೂಪಾಯಿ ಇತ್ತು. 2 ವರ್ಷ ಆದಮೇಲೆ ಅಮೌಂಟ್ ಎಷ್ಟಾಯ್ತು, 121 ರೂಪಾಯಿ ಆಯ್ತು. ಅಂದ್ರೆ 21 ರೂಪಾಯಿ ಜಾಸ್ತಿ ಆಗಿತ್ತದ. 21 ರೂಪಾಯಿ ಜಾಸ್ತಿ ಆಗೈತಂದ್ರೆ 21 ರೂಪಾಯಿ ಜಾಸ್ತಿ ಆಗೈತಂದ್ರೆ 100 ಇದ್ದಿದ್ದು 121 ರೂಪಾಯಿ. 21 ರೂಪಾಯಿ ಜಾಸ್ತಿ ಆಗೈತಂದ್ರೆ ಎಷ್ಟಕ್ಕಿದೆ, 100ಕ್ಕೆ. 100ಕ್ಕೆ 21 ಅಂದ್ರೆ 10,000ಕ್ಕೆ ಎಷ್ಟಾಗುತ್ತೆ ನೋಡ್ರಿ. ಇವೆರಡು 0 ಹೋಗ್ತಾವೆ, 2,100 ಬರ್ತದೆ. ಸೊ ನೀವು ಯಾವ ಮೆಥಡಿಂದ ಮಾಡಿದ್ರು ಇದೇ ಮೆಥಡಿಂದನೇ ಆಕತಿ. ಇನ್ನೊಂದು ಮೆಥಡ್ ಅದ, ಯಾವುದಂತಂದ್ರೆ ಇದು +x + y ಪ್ಲಸ್ ಆರ್ ಮೈನಸ್ XY/100 ಅಂತೇಳಿ. ಇದು ಸಕ್ಸೆಸಿವ್ ಮೆಥಡ್. ಹಿಂಗೂ ಮಾಡ್ಬೋದು ನೀವು. ಇಲ್ಲಾಂತಂದ್ರೆ ನೀವೇನು ಮಾಡ್ಬೇಕಾಗುತ್ತೆ, ಇವಾಗ 10,000 ರೂಪಾಯಿ ಐತಿದು. 10,000 ರೂಪಾಯಿ, 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಗತ್ತೈತಿ, 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಗತ್ತೈತಿ. ಸೊ ಇದು ಎಷ್ಟಾಗುತ್ತೆ, ಎರಡು ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ 100 ಉಳಿತೈತಿ, 11 11 121, 121 ಇಂಟು 100 121 ಆಗುತ್ತೆ. ಗಾಬರಿ ಆಗಬೇಡ್ರಿ, ಇದು ಪ್ರಿನ್ಸಿಪಲ್, ಇದು ಅಮೌಂಟ್. ಹೆಚ್ಚಿಗೆ ಎಷ್ಟಾಗೈತೆ, 2,100 ರೂಪಾಯಿ ಆಗೈತಿ. ಸೊ 2,100 ರೂಪಾಯಿ ಏನಾಗುತ್ತೆ, ಬಡ್ಡಿ ಆಗುತ್ತೆ, ಚಕ್ರ ಬಡ್ಡಿ ಆಗುತ್ತೆ. ಹಿಂಗೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಫಾರ್ಮುಲಾ ಹಾಕಿದರೆ ಎಷ್ಟಾಗುತ್ತೆ, ಮಲ್ಲಿಗೆ 10% ಬಡ್ಡಿ ಇತ್ತು, ಮುಂದಿನ ವರ್ಷವೂ 10% ಬಡ್ಡಿ ಐತಿ. ಅದಾದಮೇಲೆ 10 × 10 ಡಿವೈಡೆಡ್ ಬೈ 100, ಇದು ಕ್ಯಾನ್ಸಲ್ ಆಗಿ 1 ಬರುತ್ತೆ. 10 + 10 20 ಆಗುತ್ತೆ, 20 + 1 21 ಆಗುತ್ತೆ. ಸೊ 21 ಬಡ್ಡಿ ಎಷ್ಟಕ್ಕೆ, 100ಕ್ಕೆ. ಹಂಗಾದ್ರೆ 10,000ಕ್ಕೆ ಎಷ್ಟಾಗುತ್ತೆ, 2,100 ರೂಪಾಯಿ ಆಗುತ್ತೆ. ಭಾಳ ಮೆಥಡ್ ಅದಾವ್ರಿಗೆ ಸಾಲ್ವ್ ಮಾಡ್ಬೇಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ನ. ಆದ್ರೆ ನಮಗೇನು ಬೇಕು, ಯಾವುದು ಈಸಿ ಆಗುತ್ತಲ್ಲ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ ನಾವು. ಆಯಿತಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣಂತ. ನೆಕ್ಸ್ಟ್ ಕ್ವಶನ್ ಹಿಂಗೆ ಸಿಂಪಲಾಗಿರ್ತಾವೆ. ಫಸ್ಟಿಗೆ ಬರ್ತಾ ಏನಾಕೋ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ತಾವೆ. ಚಕ್ರ ಬಡ್ಡಿ ಕಂಡುಹಿಡಿದು ಫಾರ್ಮುಲಾ ಏನು ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಫಾರ್ಮುಲಾ ಯಾವಾಗ ನೆನ್ಪಿಟ್ಕೋಬೇಕಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಅಂತ. ಆದರೆ ಈಗ ಸದ್ಯದ ಮಟ್ಟಿಗೆ ಏನು ಅವಶ್ಯಕತೆ ಇಲ್ಲ. ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ ಎರಡನೇ ಕ್ವಶನ್ ಏನು ಹೇಳ್ತೈತಿ, ವಾಟ್ ವಿಲ್ ಬಿ ದ ಅಮೌಂಟ್ ಇಫ್ 5,000 ಈಸ್ ಇನ್ವೆಸ್ಟೆಡ್ ಫಾರ್ 3 years ಆ್ಯಟ್ 5% per annum ಕಂಪೌಂಡ್ ಇಂಟ್ರೆಸ್ಟ್. ಅಂದರೆ 5,000 ರೂಪಾಯಿ ಐತೆ ನನ್ನ ಕಡೆ, ಅದನ್ನು 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ 5 ರೂಪಾಯಿದಂಗೆ, 100ಕ್ಕೆ 5 ರೂಪಾಯಿದಂಗೆ. ಅಂದರೆ ಎಷ್ಟಾಗುತ್ತೆ, 5% ಅಂದ್ರೆ 5/100, 5 1 5 20 ಅಂದ್ರೆ 20 ಇದ್ದಿದ್ದು 21 ಆಗತೈತಿ, 20 ಇದ್ದಿದ್ದು 21 ಆಗತೈತಿ, 20 ಇದ್ದಿದ್ದು 21 ಆಗತೈತಿ.
ಹಿಂಗೂ ಮಾಡ್ಬೋದು ನೀವು. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಗೊತ್ತಾ, 5,000 ಇತ್ತಲ್ಲ ಇಂಟು 21/20, 21/20, 21/20. ಇಷ್ಟು ಮಾಡಿದರೆ ಇಲ್ಲಿ ನೋಡಿರಿ ನೀವು ಇದನ್ನು ಹೆಂಗೆ ಮಾಡ್ಬೋದು ಅಂದ್ರೆ ಈಸಿಯಾಗಿ, ಇಲ್ಲಿ 0 ಹೋದ್ವಾ, 3 0 ಹೋಗ್ತಾವೆ ಅಂದ್ಕೊರಿ. ಇಲ್ಲಿ ಕೆಳಗೆ 2 ಅದ, ಮೇಲೆ 21 ಅಂದರೆ 7 3, ಇದು 7 3, ಇದು 7 3 ಅಂದ್ರೆ ಒಂದು 7ರ ಮಗ್ಯಾಗರ ಇರಬೇಕು, ಇಲ್ಲ 3ರ ಮಗ್ಯಾಗರ ಇರಬೇಕು. 7ರ ಮಗ್ಯಾಗ ಕಂಡು ಹಿಡಿದು ಕಷ್ಟ ಆಗ್ತಿತ್ತು ಅಂದ್ರೆ 3ರ ಮಗ್ಯಾಗ ಹುಡುಕ್ಬೇಕು, ಇಲ್ಲಿ ಅದು ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವೇನು ಮಾಡಬೇಕಾಗುತ್ತೆ, ನಾರ್ಮಲ್ ಮೆಥಡಿಂದ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾ ಏನು ಮಾಡಿದೆ ಇವಾಗ ಇದನ್ನಿಷ್ಟು ಬರ್ಕೊಂಡು ಕಂಪ್ಲೀಟ್ ಮಾಡಿಬಿಡು. 5 × 21 × 21 × 21 ಡಿವೈಡೆಡ್ ಬೈ 8 ಆಗುತ್ತೆ. ಕರೆಕ್ಟಾ? 21 441, 441 × 21 × 5 ಮಾಡಿದಾಗ ಡಿವೈಡೆಡ್ ಬೈ 8 ಮಾಡ್ಕೊರಿದ್ನ. 21 1 21, 24 84, 84ಕ್ಕೆ 2 ಕೊಡ್ಸಿದ್ರೆ 86, 21 4 84, 84ಕ್ಕೆ 8 ಕೊಡ್ಸಿದ್ರೆ 92, 9261, 9261 ಇಂಟು 5 ಡಿವೈಡೆಡ್ ಬೈ 8 ಆಗುತ್ತೆ. ಸೊ ನಾವೇನು ಮಾಡಬೇಕಾಗುತ್ತೆ, ಇದನ್ನು 5 1 5, 5 6 30, 5 2 13, 5 9 45, 46 ಡಿವೈಡೆಡ್ ಬೈ 8 ಅಂತ ಬರ್ಕೋರಿ. 8 1 8 5 40, 6 ಉಳಿತು. 8 7 56, 56 ಅಂದರೆ ಎಷ್ಟು ಉಳಿತು, 7 ಉಳಿತು. 8 8 64, 4 ಉಳಿತು. 8 8 64, 4 ಉಳಿತು. 8 8 64, 6 ಉಳಿತು, ಸಾರಿ. 8 8 64, 1 ಉಳಿತು. 8 1 8, 8 2 16, 5788. ಇದು ಆನ್ಸರ್ ಆಗಿರ್ತದೆ. ಇದೇನಿದು ಲಾಂಗ್ ಮೆಥಡ್. ಹಿಂಗೆ ನೀವು ಎಕ್ಸಾಮ್ನೇ ಮಾಡ್ಕೊತ ಕುಂತ್ರೆ ಟೈಮ್ ಹೋಗಿಬಿಡ್ತೈತಿ. ಅದಕ್ಕೆ ನೀವೇನು ಮಾಡಬೇಕು, ಸಿಂಪಲ್ಲಾಗಿ 5ರ ಮಗ್ಯಾಗಿರೋದು ಮತ್ತು 7ರ ಮಗ್ಯಾಗ 3ರ ಮಗ್ಯಾಗಿರೋದನ್ನು ಮಾಡಬೇಕಾಗುತ್ತೆ. ಇದು ಒಂದು ಮೆಥಡ್. ನಾನು ಆವಾಗಲೇ 3-4 ಮೆಥಡ್ ನಿಮಗೆ ಹೇಳೀನಿ. ಸೊ ಇದ್ರಾಗ ಇನ್ನೊಂದು ಮೆಥಡ್ ಯಾವುದು ಅಂತಂದ್ರೆ, ಆವಾಗಲೇ ಹೇಳಿದ ಮೆಥಡ್. ಇಲ್ಲಿ ಏನಾಕೈತಿ, 5% ಜಾಸ್ತಿ ಆಗತೈತಿ. ಸೊ 5% ಜಾಸ್ತಿ ಆಗತೈತಿ, 2ನೇ ವರ್ಷನೂ 5% ಜಾಸ್ತಿ ಆಗತೈತಿ. ಪ್ಲಸ್ 5 × 5 ಡಿವೈಡೆಡ್ ಬೈ 100. ಇದೇನಾಕೈತಿ, 5 + 5 10 ಆಗುತ್ತೆ, ಪ್ಲಸ್ 0.25 ಆಗುತ್ತೆ. ಇದೆಷ್ಟಾಗುತ್ತೆ, 10.25 ಆಗುತ್ತೆ. ಇದು 1 ವರ್ಷ ಆಯ್ತು. ನೆಕ್ಸ್ಟ್ ವರ್ಷ ನಾವೇನು ಮಾಡ್ತೀವಿ, 10.25ಕ್ಕೆ 5 ಕೂಡಿಸ್ತೀವಿ, ಪ್ಲಸ್ 10.25 × 5 ಡಿವೈಡೆಡ್ ಬೈ 100 ಆಗುತ್ತೆ. ಇದು ಕ್ಯಾಲ್ಕುಲೇಷನ್ ದೊಡ್ಡದಾಗುತ್ತೆ. ಅವಾಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡ್ ಹೇಳಿದ್ದೆ ನಾನು ಆವಾಗಲೇ ನಿಮಗೆ, ಯಾವುದಂದ್ರೆ ಸಿಂಪಲ್ ಮೆಥಡ್. ಅದು 3 3 1 ಅಂತ ಬರ್ತೈತಿ. ಇಲ್ಲಿ ನೀವು ನೋಡಿರಿ, ನೀವು ಇದೊಂದು ಹೆಂಗದ ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್. ಇವಾಗ ನೀವು 10 ಇದ್ದಿದ್ದು ಮುಂದಿನ ವರ್ಷ 11 ಆಗತೈತಿ. ಸೆಕೆಂಡ್ ಇಯರ್ 10 ಇದ್ದಿದ್ದು 11 ಆಗತೈತಿ. ಅಂದರೆ ಎಷ್ಟಾಗತ್ತೈತಿ, 100 ಇದ್ದಿದ್ದು 121 ಆಗತೈತಿ. 100 ಇದ್ದಿದ್ದು 121 ಆಗತೈತಿ. ಅಂದರೆ 2 ಒಂದು ಫಾರ್ಮುಲಾ ಬರುತ್ತೆ ಇಲ್ಲಿ. ಅದೇ ರೀತಿಯಾಗಿ 3 ವರ್ಷದ್ದು, ಇದು 2 ವರ್ಷದ್ದು. 3 ವರ್ಷದ ನೋಡಿದಾಗ 10 ಇದ್ದಿದ್ದು 11 ಆಗತೈತಿ, 10 ಇದ್ದಿದ್ದು 11 ಆಗತೈತಿ, 10 ಇದ್ದಿದ್ದು 11 ಆಗತೈತಿ. ಸೊ ಇದೇನಾಕತಿ, 1000 ಇದ್ದಿದ್ದು 1331, 331 ಜಾಸ್ತಿ ಆಗತ್ತೈತಿ. ಇದು ಬಡ್ಡಿ, ಇದೇನು ಅಮೌಂಟ್, ಇದು ಚಕ್ರ ಬಡ್ಡಿ. ಇದು ಅವಾಗ ನಾವೇನು ಮಾಡಬೇಕಾಗತಿ, ಈ 5000 ಇತ್ತಲ್ಲ, ಎಲ್ಲಿ ಬರಲಿ ಇಲ್ಲಿ. ಸೊ ನಾವೇನು ಮಾಡ್ಕೋಬೇಕು, ಶಾರ್ಟ್ಕಟ್ನಾಗ ಈಗ 3 ವರ್ಷದ ಕೊಟ್ರೆ ಅಂದ್ರೆ 3,331 ರೂಪಾಯಿ ಆಗುತ್ತೆ. 331 ರೂಪಾಯಿ ಅಂತಂದ್ರೆ 5,000ಕ್ಕೆ 5% ಇಂಟ್ರೆಸ್ಟ್. 5,000ಕ್ಕೆ 5% ಇಂಟ್ರೆಸ್ಟ್ 3 ಮಲ್ಟಿಪ್ಲೈ ಮಾಡಿರಿ, ಎಷ್ಟಾಗುತ್ತೆ, 5 5 2,500, 5 5 25, 25 3 75, 750 ರೂಪಾಯಿ ಆಗುತ್ತೆ. ಇದು ಕರೆಕ್ಟ್ ಅಲ್ಲ? ಮತ್ತು 750 ಇದ್ರದ್ದು 25%. ಹಿಂಗಿಲ್ಲ ಇದು. ಇದೇ ಮೆಥಡ್ ನೀವು ಮಾಡ್ಕೊಂಬಿಟ್ರಿ, ಇದು ಬೇಡ, ಇದು ಕನ್ಫ್ಯೂಸಿಂಗ್ ಆಗುತ್ತೆ. ಇವೆರಡು ಮೆಥಡ್ ಮಾಡ್ಕೊಂಬಿಟ್ರಿ ನೀವು, ಇವೆರಡು ಮೆಥಡ್ ಈಸಿ ಆಗಿಬಿಡ್ತಾವೆ ನಿಮಗೆ.
ಇಲ್ಲಾಂತ ನಾವೇನು ಮಾಡ್ತಿದ್ವಿ, 5,000 ಇತ್ತಲ್ಲ, ಅದಕ್ಕೆ 5% ಬಡ್ಡಿ ಎಷ್ಟಾಕೈತಿ? 5 5 25, 250 ರೂಪಾಯಿ ಆಗ್ತದೆ. ಕರೆಕ್ಟ್ ಆಗತ್ತೈತಿ. 250 ರೂಪಾಯಿ 1ನೇ ವರ್ಷ, 2ನೇ ವರ್ಷನೂ 250 ರೂಪಾಯಿ ಆಗುತ್ತೆ. ವಾಟ್ ವಿಲ್ ಬಿ ದ ಅಮೌಂಟ್ ಅಂತ ಕೇಳ್ಯಾರಲ್ಲ ಅವರು, ಕರೆಕ್ಟ್ ಅಮೌಂಟ್ ಕೇಳ್ಯಾರ. ನಾ ಏನು ಮಾಡತ್ತಿದ್ದೆ, ಇಷ್ಟೊತ್ತೊಳಗೆ ಬಡ್ಡಿ ಕಂಡು ಹಿಡಿಯತ್ತಿದ್ದೆ. ಅಮೌಂಟ್ ಇಷ್ಟ ಬರುತ್ತೆ ಇದು. ಇಲ್ಲಿ ಏನು ಕಂಡು ಹಿಡಿದೇನಿಲ್ಲ, ಇವೆಲ್ಲ ಅಮೌಂಟ್ಗಳು. ಯಾಕಂದ್ರೆ ಇಲ್ಲಿ 25 21 ಆಗತ್ತೈತಿ. ಸೊ ಇದು ಎಲ್ಲ ಅಮೌಂಟ್. ಇದು ಬಡ್ಡಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರಿನ್ಸಿಪಲ್ಲಿಗೆ ಅಂದರೆ ಅಸಲಿಗೆ ಸೇರಿಸ್ಬಿಟ್ರೆ ಬಡ್ಡಿ ಆಗುತ್ತೆ, ಇದು ಅಮೌಂಟ್ ಆಗುತ್ತೆ. ನಾವು ಇದೇ ಮೆಥಡಿಂದ ಮಾಡ್ಬೋದು. 3 3 1 ನೋಡಿದಾಗ 5,000 ಇತ್ತು ಇಂಟು 5% ಎಷ್ಟಾಗುತ್ತೆ? 250 ರೂಪಾಯಿ ಆಗುತ್ತೆ. ಇಲ್ಲಿ 250 ಇಂಟು 3 ಮಾಡಿದರೆ 750 ರೂಪಾಯಿ ಆಗುತ್ತೆ. ಈ 750 ರೂಪಾಯಿಗೆ 5% ಬಡ್ಡಿ ತೊಗೊಂಡ್ರೆ 5 1 5 2 2 1 2 37.5 37.5 ಆಗುತ್ತೆ. ಈ 37.5ಕ್ಕೆ 5% ಬಡ್ಡಿ ತೊಗೊಂಡ್ರೆ 5 5 25 5 7 35 5 5 25 5 7 35 37 ಆಗುತ್ತೆ. 5 3 15 18 ಆಗುತ್ತೆ. ಇಲ್ಲಿ ಒಂದು ಕೈಲೇ ಇತ್ತು 2 3 ಆಗ್ತಾವೆ. ಇಲ್ಲಿ 1.875 ಬರುತ್ತೆ. ಸೊ ನಾವೇನು ಮಾಡಬೇಕಾಗುತ್ತೆ, ಈ 750 ಪ್ಲಸ್ ಇಲ್ಲಿ 37.5 ಪ್ಲಸ್ 1.875 ಇದನ್ನು ಕೂಡಿಸಿದಾಗ 5 12 9 ಇಲ್ಲೊಂದು 8 5 3 8 788 ಪಾಯಿಂಟ್ ಅಂತ ಆಗುತ್ತೆ. 788.92 ಅಥವಾ ಇಲ್ಲಿ ಏನೋ ಪ್ರಾಬ್ಲಮ್ ಆಗೈತಿ, 788 ಪಾಯಿಂಟ್ ಅಂತ ಬರುತ್ತೆ. ಸೊ 5,000ಕ್ಕೆ 788 ರೂಪಾಯಿ ಕೂಡಿಸಿದ್ರೆ ಎಷ್ಟಾಗುತ್ತೆ? 5,788 ಅಪ್ರಾಕ್ಸಿಮೇಟ್ಲಿ ಮಾಡತ್ತೀನಿ ನಾನು. ಇದಿಷ್ಟಾಗುತ್ತೆ. ನೀವು ಯಾವ ಇದು ಮೆಥಡಿಂದ ಆದರೂ ಮಾಡಿರಿ, ಆನ್ಸರ್ ಮಾತ್ರ ಸೇಮ್ ಬರುತ್ತೆ. 3ನೇ ಕ್ವಶನಿಗೆ ಹೋಗ್ಬಿಡೋಣ. ಒಂದೊಂದು ಕ್ವಶನ್ನಾಗ ಒಂದೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಇಲ್ಲಾಂದ್ರೆ ಒಂದೇ ಕಾನ್ಸೆಪ್ಟ್ನಾಗ ಹೋಗ್ಬಿಡ್ತೀನಿ. ಮ್ಯಾಗಿಂದ 3-4 ಕಾನ್ಸೆಪ್ಟ್ ಬೇಡ, ಒಂದೇ ಕಾನ್ಸೆಪ್ಟ್, ಒಂದೇ ಶಾರ್ಟ್ಕಟ್ ಮೆಥಡ್ನಾಗ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವಶನ್, 1 ವರ್ಷಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳತ್ತಾರೆ. ಆದರೆ ಇಲ್ಲಿ ಏನು ಕೇಳ್ಯಾರು, ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಕೇಳ್ಯಾರ. ಅಂದ್ರೆ ಅರ್ಧ ವರ್ಷಕ್ಕೆ ಕಂಪೌಂಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತೇಳಿ. 10% ಪರ್ ಆ್ಯನಮ್ ಅಂತ ಐತಿ ಒಂದು ವರ್ಷಕ್ಕೆ ಇಯರ್ಲಿ. ಹಾಗಾದ್ರೆ ಹಾಫ್ ಇಯರ್ಲಿ ಎಷ್ಟಾಗುತ್ತೆ? 5% ಆಗುತ್ತೆ. ಅರ್ಧ ವರ್ಷಕ್ಕೆ ಎಷ್ಟಾಗುತ್ತೆ? ಅರ್ಧ ವರ್ಷಕ್ಕೆ 5% ಆಗುತ್ತೆ. ಸೊ 8% ಹೇಳ್ಯಾರು, 8,000 ಹೇಳ್ಯಾರು. ಒಂದು ವರ್ಷದ ಕಂಡು ಹಿಡಿಬೇಕು ನಾವು. 1 ವರ್ಷ ಅಂದರೆ ಇಲ್ಲಿ ಏನಾಗುತ್ತೆ, ಹಾಫ್ ಇಯರ್ಲಿ ಅಂತ ಹೇಳಿರೋದ್ರಿಂದ ಇದನ್ನು ನಾವು 2 ವರ್ಷ ಅಂತ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಪರ್ ಆ್ಯನಮ್ ಅಂತ ಹೇಳ್ಯಾರಲ್ಲ, ಇದು 10% ಇರೋದನ್ನು 5% ಅನ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಹೇಳ್ಯಾರ. 6 ತಿಂಗಳಿಗೊಮ್ಮೆ ಕಂಪೌಂಡ್ ಮಾಡಿದರೆ ಎಷ್ಟಾಗುತ್ತೆ ಅಂತೇಳಿ. 6 ತಿಂಗಳಿಗೆ 5% ಆಗುತ್ತೆ, ಇನ್ನು 6 ತಿಂಗಳಿಗೆ 5% ಆಗುತ್ತೆ. ಸೊ ಅಂದರೆ 5/100 ಅಂದರೆ ಎಷ್ಟಾಗುತ್ತೆ? 1/20 ಆಗುತ್ತೆ. ಇದೆಷ್ಟು? 21/20 ಆಗುತ್ತೆ. 20 ರೂಪಾಯಿ ಇತ್ತು, 21 ರೂಪಾಯಿ ಆಯಿತು. ಕಂಪೌಂಡ್ ಇಂಟ್ರೆಸ್ಟ್ ಅಷ್ಟೇ ಕೇಳ್ಯಾರು. ಕಂಪೌಂಡ್ ಇಂಟ್ರೆಸ್ಟ್ ಕೇಳಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, 2 ವರ್ಷ ಕೇಳ್ಯಾರಿಲ್ಲ ಅವ್ರನ್ನ. ಎಷ್ಟು ಹೇಳ್ಯಾರು? 5% ಹೇಳ್ಯಾರು. 5% ಅಂದ್ರೆ 5 + 5 + 25 ಡಿವೈಡೆಡ್ ಬೈ 100 10.025 ಆಗುತ್ತೆ. ಇದೇನು ಇಂಟ್ರೆಸ್ಟ್. ಇದಕ್ಕೇನು ಮಾಡಿರಿ ನೀವು, 8,000 ಮಲ್ಟಿಪ್ಲೈ ಮಾಡಿಬಿಡ್ರಿ. 10.25 ಇಂಟು ಇದೇನಿದು ಇಂಟ್ರೆಸ್ಟ್ ರೇಟ್, ಇದು ಇಂಟು 8,000 ಮಾಡಿದಾಗ ಎಷ್ಟಾಗುತ್ತೆ? 8 5 40, 8 2 16, 1 20, 8 0 0 2, 8 1 8. ಇಲ್ಲಿ 3 0 ಅದಾವೆ. 3 0ದಾಗ 2 0 ಹಾಕೊಂಬಿಡ್ರಿ. ಇಲ್ಲಿ ಡಿವೈಡೆಡ್ ಬೈ 100 ಇರ್ತದೆ. ಯಾಕಂದರೆ ಇದು 10.25% ಇರುತ್ತೆ. ಸೊ ಅದೆಷ್ಟಾಗುತ್ತೆ? 820 ರೂಪಾಯಿ ಆಗುತ್ತೆ ಬಡ್ಡಿ. ಇದು ಕಷ್ಟ ಅನ್ನಿಸ್ತಿತ್ತಂದ್ರೆ ನಾರ್ಮಲ್ ಮೆಥಡಾಗ ಮಾಡ್ಬೋದು. 8,000 1ನೇ ವರ್ಷಕ್ಕೆ 5% ಬಡ್ಡಿ ಹಿಡಿದ್ರೆ, ಅಂದರೆ 6ನೇ ತಿಂಗಳಿಗೆ ಎಷ್ಟಾಗುತ್ತೆ? 5% ಬಡ್ಡಿ ಹಿಡಿದ್ರೆ 8,000 ಇಂಟು 5 ಡಿವೈಡೆಡ್ ಬೈ 100 400 ರೂಪಾಯಿ ಬಡ್ಡಿ ಆಗುತ್ತೆ. ಈ 400 ರೂಪಾಯಿ ಬಡ್ಡಿ ಇದು 6 ತಿಂಗಳಿಗೆ ಆಯ್ತು. ನೆಕ್ಸ್ಟ್ 6 ತಿಂಗಳಿಗೆ ಏನಾಗುತ್ತೆ? ಇದೇ 8,000 ಹೊಳ್ಳಿ ಬಡ್ಡಿ ಆಗುತ್ತೆ. ಸೊ 400 ರೂಪಾಯಿ ಆಗುತ್ತೆ. ಬಟ್ ನಾವೇನು ಹೇಳಿದ್ವಿ, ಚಕ್ರ ಬಡ್ಡಿ ಅಂದ್ರೆ ನಾವೇನು ಸಿಂಪಲ್ ಇಂಟ್ರೆಸ್ಟ್ ಬಂದಿರ್ತಲ್ಲ ಅದ್ರದ್ದು ಬಡ್ಡಿ ತೆಗಿತೀವಿ ಅಂತೇಳಿ. ಈ 400 ರೂಪಾಯಿದು ಬಡ್ಡಿ ತೆಗಿಬೇಕು. 400 ರೂಪಾಯಿದು 5% ಹಂಗೆ ಹೇಳಿದ್ರೆ 20 ರೂಪಾಯಿ ಬರ್ತೈತಿ. 5 4 20. ಸೊ ಎಷ್ಟಾಗುತ್ತೆ? 820 ರೂಪಾಯಿ ಬಡ್ಡಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ನೋಡೋಣ. ಇಫ್ ದ ಇಂಟ್ರೆಸ್ಟ್ ಈಸ್ ಕಂಪೌಂಡೆಡ್ ಕ್ವಾರ್ಟರ್ಲಿ ಅಂತ ಹೇಳ್ಯಾರ.
ಕ್ವಾರ್ಟರ್ಲಿ ಅಂದರೆ ಎಷ್ಟು? ಫೈನ್ ದ ಅಮೌಂಟ್ ಆನ್ 16,000 ಫಾರ್ 9 months at 20% per annum ಅಂತ ಹೇಳ್ಯಾರ. ಕ್ವಾರ್ಟರ್ಲಿ ಅಂತಂದ್ರೆ ಎಷ್ಟಾಗುತ್ತೆ? 3 ತಿಂಗಳಾಗತ್ತೆ. ಹೆಂಗೆ ಅಂತಂದ್ರೆ ಕ್ವಾರ್ಟರ್ಲಿ ಅಂದ್ರೆ 1/4 ಆಫ್ 1 ಮಂತ್. ಒಂದು ವರ್ಷದ ಎಷ್ಟು ಅಂದ್ರೆ ಕ್ವಾರ್ಟರ್ಲಿ ಅಂದರೆ 1/4 ಎಷ್ಟಾಗುತ್ತೆ? 3 ತಿಂಗಳದಾಗುತ್ತೆ. 3 ತಿಂಗಳದ್ದು ಕಂಡುಹಿಡಬೇಕು. ಅದರಲ್ಲಿ 20% ಪರ್ ಆ್ಯನಮ್ ಅಂತ ಹೇಳ್ಯಾರ ಅವರು. 20% ಪರ್ ಆ್ಯನಮ್ ಅಂತಂದ್ರೆ 4 ತಿಂಗಳಿಗೆ ಎಷ್ಟಾಗುತ್ತೆ? 5% ಆಗುತ್ತೆ. ಇಲ್ಲಿ ಏನು ಕೇಳ್ಯಾರ? ಮೂರು ಸಲ ಕೇಳ್ಯಾರ ಅವ್ರು. ಅಂದ್ರೆ 3 ತಿಂಗಳದ್ದು 5% ಆಗತೈತಿ. ಹಂಗಿದ್ರೆ 9 ತಿಂಗಳದ್ದು ಎಷ್ಟು ಅಂತೇಳಿ ಅರ್ಥ ಆಯ್ತಲ್ಲ? ಸೊ ನಾವೇನು ಮಾಡ್ಬೇಕಾಗುತ್ತೆ ಅವಾಗ? ಈ 16,000 ಐತಲ್ಲ, ಅವ್ರೇನು ಕೇಳ್ಯಾರ? ಇಫ್ ದ ಫೈನ್ ದ ಅಮೌಂಟ್ ಅಂತ ಕೇಳ್ಯಾರ. ಅಮೌಂಟ್ ಅಂತ ಕೇಳಿದ್ರೆ ಭಾಳ ಈಸಿ ಆಗುತ್ತೆ. 16,000 ಐತಿ. ಇಲ್ಲಿ ಏನಾಗತ್ತೈತಿ? 5% ಐತಿ. 5% ಅಂದರೆ ಎಷ್ಟಾಗುತ್ತೆ? 1/20 ಆಗುತ್ತೆ. 20 ಅಂದರೆ 21/20 ಆಗುತ್ತೆ. ಅಂದರೆ 21/20 ಇಂಟು 21/20 ಇಂಟು 21/20 ಮಾಡ್ಕೋಬೇಕು. 3 0 ಇಲ್ಲಿ ಕ್ಯಾನ್ಸಲ್ ಆಕ್ಕವು. 2 1 2 8 2 1 2 4 2 1 2 2 ನೀವು ನೋಡಿರಿ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ 1 1 1 ಇಲ್ಲಿ 2 ಐತೆ. ಲಾಸ್ಟ್ನೇಗೆ 2 ಆನ್ಸರ್ ಯಾವ ಬರ್ತಾವೆ ಅಂದ್ರೆ ಲಾಸ್ಟ್ನೇಗೆ 10 ಪೊಸಿಷನ್ದಾಗ ಬಿಡಿ ಸ್ಥಾನದೊಳಗೆ 2 ಇರ್ಬೇಕು. ಇದು ಇಲ್ಲ ಆನ್ಸರ್ ಏನಾಗಿರ್ತೈತಿ? ಇವು 2 ಆಗಿರ್ತದೆ. ಇವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ನೀವು 21 ಕ್ಯೂಬ್ ನೆನ್ಪಿಟ್ಕೋಬೇಕು. ಇಲ್ಲಾಂದ್ರೆ ಪರವಾಗಿಲ್ಲ. 2 ಇಂಟು 21 ಇಂಟು 21 ಎಷ್ಟಾಗುತ್ತೆ? 441 ಆಗುತ್ತೆ. 21 2 42 ಮಲ್ಟಿಪ್ಲೈ ಮಾಡಿದರೆ 42 1 42 42 4 ಎಷ್ಟಾಗುತ್ತೆ? 168. 168ಕ್ಕೆ 4 ಕೂಡಿಸಿದ್ರೆ 172. ಲಾಸ್ಟ್ನೇಗೆ 2 ಬಂತು. 42 4 ಎಷ್ಟಾಗುತ್ತೆ? ಆವಾಗಲೇ ಹೇಳ್ತೇನೆ 168. 168ಕ್ಕೆ 17 ಕೂಡಿಸಿದ್ರೆ 185 ಆಗುತ್ತೆ. ಆನ್ಸರ್ ಎಷ್ಟಾಗುತ್ತೆ? 185 22 ಆಗುತ್ತೆ. ಇಲ್ಲಾಂದ್ರೆ ನೀವೇನು ಮಾಡಬೇಕಾಗುತ್ತೆ? ಇಲ್ಲಿ 7 3 ಐತಲ್ಲ, 3ರಾಗ ಡಿವೈಡ್ ಆಗಬೇಕು, 7ರಾಗೂ ಡಿವೈಡ್ ಆಗ್ಬೇಕು. ಅದು ಅಂಥ ನಂಬರ್ ಹುಡುಕ್ಬಿಟ್ರಿ 2ನಾಗ. ಇಲ್ಲಿ ನೋಡಿರಿ 2 ಕೂಡಿಸಿದಾಗ 9 4 13 18 ಆಗುತ್ತೆ. ಇದನ್ನು ಕೂಡಿಸಿದ್ರೆ 18 ಆಗಂಗಿಲ್ಲ. ಸೊ 18 ಇದೊಂದೇ ಡಿವೈಡ್ ಆಗುತ್ತೆ. ಆನ್ಸರ್ ಏನಾಗಿರ್ತೈತಿ? 18,522 ರೂಪಾಯಿ ಆಗಿರ್ತೈತಿ. ಕ್ವಾರ್ಟರ್ ಅಂದ್ರೆ 1/4 ಅಂತ ಹೇಳಿ. 1/4 ಒಂದು ವರ್ಷದ 1/4 ಎಷ್ಟಾಕತಿ? 3 ತಿಂಗಳಾಕತಿ. ಸೊ ನಾವು ಅವಾಗ ಏನಾಕೈತಿ? ಪ್ರತಿ 1/4 ಎಷ್ಟು ಹೇಳಿರ್ತಾರಲ್ಲ ಅಷ್ಟನ್ನು ಪರ್ಸೆಂಟೇಜಿಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ 20% ಐತಿ. 1/4 ಎಷ್ಟಾಕತಿ? 5% ಆಗುತ್ತೆ. 3 ತಿಂಗಳಿಗೆ 5%. 3 ತಿಂಗಳಿಗೆ 5% ಅಂದ್ರೆ 9 ತಿಂಗಳಿಗೆ ಎಷ್ಟು ಅಂತ ಕೇಳ್ಯಾರ. ಸೊ ಅದನ್ನು ಅಮೌಂಟ್ ಕೇಳಿರೋದ್ರಿಂದ ನಾವು ಡೈರೆಕ್ಟಾಗಿ ಹಿಂಗೆ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್. ಈಗೇನು ಕೇಳತ್ತಾರ ಅವರು? 6% ಆ್ಯನಮ್ ಇದ್ರೆ ಹಂಗೆ ಹಾಫ್ ಇಯರ್ಲಿ ಮಾಡಿದಾಗ ವರ್ಷಕ್ಕೆ 6% ಐತಿ ಕಂಪೌಂಡ್ ಇಂಟ್ರೆಸ್ಟ್. ಆದರೆ ನಾವು ಹಾಫ್ ಇಯರ್ಲಿ ಮಾಡಿದಾಗ ಎಫೆಕ್ಟಿವ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ ಅವರು. ಸೊ ನಾವೇನು ಮಾಡಬೇಕಾಗುತ್ತೆ ಅವಾಗ? 6% ಅಂದ್ರೆ ಅರ್ಧ 6 ತಿಂಗಳಿಗೆ ಎಷ್ಟಾಗುತ್ತೆ? 3% ಆಗುತ್ತೆ. ಕರೆಕ್ಟಾ? ಸೊ ನಾವು ಈಗ ಹಿಂಗೆ ಏನಾರ ಕೇಳಿದ್ರೆ ಅವಾಗ ಏನು ಮಾಡಬೇಕಾಗುತ್ತೆ? ನಾನು ಹೇಳಿದೆ x + y + xy/100. ಇದು ಸಕ್ಸೆಸಿವ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ 3% + 3% + 3 3 9 ಡಿವೈಡೆಡ್ ಬೈ 100. 3 + 3 6 + 0.09 6.09% ಬರುತ್ತೆ. ಆನ್ಸರ್ 6.09% ಬರುತ್ತೆ. ಇಲ್ಲಾಂದ್ರೆ ನೀವು ಬೇರೆ ಮೆಥಡಿಂದನೂ ಮಾಡ್ಬೋದು ಪರ್ಸೆಂಟೇಜ್ ಕಂಡುಹಿಡಿಯೋಕೆ. ಬಟ್ ಅದು ಲಾಂಗ್ ಮೆಥಡ್ ಆಗುತ್ತೆ. ಸೊ ಇದು ಶಾರ್ಟ್ ಮೆಥಡ್. ಇದು ಈಸಿಯಾಗಿ ಮಾಡಿಬಿಡ್ಬೋದು ಈ ಥರ ಕೊಟ್ಟಾಗ. ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್. ಅ ಸಮ್ ಆಫ್ ಮನಿ ಡಬಲ್ಸ್ ಇಟ್ ಸೆಲ್ಫ್ ಇನ್ 5 years ಆ್ಯಟ್ ಕಂಪೌಂಡ್ ಇಂಟ್ರೆಸ್ಟ್. ಇನ್ ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿಕಮ್ 8 times ಅಂತ ಕೇಳ್ಯಾರ. ನೋಡಿರಿ, ನಾನು ನಿನ್ನೆ ಈ ಥರ ಸಿಂಪಲ್ ಇಂಟ್ರೆಸ್ಟ್ನಾಗ ಹೇಳೀನಿ. ಸಿಂಪಲ್ ಇಂಟ್ರೆಸ್ಟ್ ನೀವೇನಾದರೂ ಕ್ಲಾಸ್ ಕೇಳಿಲ್ಲ ಅಂದ್ರೆ ಹಿಂದೆ ಹೋಗಿ ಕೇಳ್ಬೋದು. ಏನು ಹೇಳ್ತಾರೆ ಅವರು? 100 ರೂಪಾಯಿ ಇತ್ತು, 200 ರೂಪಾಯಿ ಆಗತೈತಿ. ಈಗ ಎಷ್ಟು ವರ್ಷದಾಗ? 5 ವರ್ಷದಾಗ. ಹಂಗಿದ್ರೆ 100 ರೂಪಾಯಿ ಇದ್ದಿದ್ದು 800 ರೂಪಾಯಿ ಆಗೋಕ್ಕೆ ಎಷ್ಟು ವರ್ಷ ಅಂತ ತಗೋತೈತೆ ಅಂತ ಕೇಳ್ತಾರೆ. ಅಂದರೆ 8 times ಆಗೋಕ್ಕೆ. ಇಲ್ಲಿ 8 times, ಇಲ್ಲಿ 2 times. 2 times ಅಂದರೆ 2 to the power 1. 2 to the power 1 ಆಗೋಕ್ಕೆ 5 ವರ್ಷ ತೊಗೊಳಕತ್ತಂದ್ರೆ 8 times ಅಂದರೆ 2 cube. 2 cube ಅಂದರೆ ಎಷ್ಟು ವರ್ಷ ತೊಗೋತೈತಿ? ಇಲ್ಲಿ ಮ್ಯಾಗ ಏನು ಪವರ್ ಇರ್ತಾವಲ್ಲ ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಡ್ಬೇಕು ನಾವು, ಎಷ್ಟು ಕೇಳಿರ್ತಾರೆ ಅಷ್ಟು. 5 ವರ್ಷ ತೊಗೊಳತೈತಿ ಒಂದು ಅಂದ್ರೆ ಡಬಲ್ ಆಗೋಕೆ. ಹಂಗಿದ್ರೆ 8 times ಆಗ್ಬೇಕಂದ್ರೆ 15 ವರ್ಷ ತೊಗೊಳುತ್ತದೆ. ಕಂಪೌಂಡ್ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಇದು ನಿಮಗೆ ಈಸಿ ಶಾರ್ಟ್ಕಟ್ ಆಗುತ್ತೆ.
7ನೇ ಕ್ವಶನ್ ಹೋಗೋಣಂತ. ಫೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆನ್ 2 years ಅಂತ ಹೇಳ್ಯಾರ. ನೋಡಿರಿ, ಇಂಥ ಕ್ವಶನ್ಗಳು ಭಾಳ ಬರ್ತಾವೆ. ಭಾಳ ಅಂದ್ರೆ ಭಾಳ ಬರ್ತಾವೆ. ನಾವೇನು ಮಾಡ್ಬೇಕು, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 2 × 4%, 8% ಆಗ್ತದೆ 2 ವರ್ಷಕ್ಕೆ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತೆ, 4% + 4% + 4 4 16 /100, 8.16 ಆಗುತ್ತೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ, ಇದಕ್ಕೆ 0.6% ಐತಿ. ಅದು ಎಷ್ಟು, 2 ವರ್ಷಕ್ಕೆ ಆಯ್ತು. 2 ಸಾವಿರಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ಯಾರ ಅಷ್ಟೇ. ಅವಾಗ ಏನಾಗತ್ತೆ, 16 /100 × 100 × 2500. ಇದು ಹೋಗುತ್ತೆ 25 1 25 4 100 4 1 4 4 16. 4 ಆನ್ಸರ್ ಆಗಿರ್ತೈತಿ. ಇಲ್ಲಾಂದ್ರೆ ನೀವೇನು ಮಾಡ್ಬೇಕಾಗತಿ, 2500ಕ್ಕೆ 2 ವರ್ಷಕ್ಕೆ 4% ಬಡ್ಡಿ, ಹೆಂಗೆ 4% /100 ಮಾಡ್ಕೊಂಡು 25 ಆಗಲೇ 50 54 200. ಇದು 200 ಸಿಂಪಲ್ ಇಂಟ್ರೆಸ್ಟ್ ಆಕೈತಿ. ಆಮೇಲೆ ಏನಾಕೈತಿ, ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡ್ಬೇಕು. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಂದ್ರೆ 2500ಕ್ಕೆ 2 ವರ್ಷಕ್ಕೆ 4% ಅಂದ್ರೆ 2500 × 4% ಮಾಡಿದಾಗ 100 ಬರುತ್ತೆ. 1ನೇ ವರ್ಷಕ್ಕೆ, 2ನೇ ವರ್ಷಕ್ಕೂ 100 ಬರುತ್ತೆ. ಈ 100 ಬಡ್ಡಿ ಎಷ್ಟಾಗುತ್ತೆ ನೋಡ್ಬೇಕು. 100 ಬಡ್ಡಿ ಎಷ್ಟಾಗುತ್ತೆ, 100 × 4 /100 100 ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ 4 ಬರುತ್ತೆ. ಅಂದರೆ 204 ರೂಪಾಯಿ ಬಂತು. ಇಲ್ಲಿ 204 ಬಂತು, ಇಲ್ಲಿ 200 ಬಂತು. ಡಿಫ್ರೆನ್ಸ್ ಎಷ್ಟಾಗೈತಿ, 4 ರೂಪಾಯಿ ಆಗೈತಿ. ಇದನ್ನು ಹಿಂಗೆ ಮಾಡೋ ಬದಲಿ ಡೈರೆಕ್ಟಾಗಿ ಈ ಮೆಥಡಿಂದ ಮಾಡಿಬಿಡ್ಬೋದು. ಇದನ್ನೆಲ್ಲ ಮೈಂಡ್ ಒಳಗೆ ಮಾಡ್ಕೊಂಬಿಟ್ರೆ ನಿಮಗೆ 0.6% = ಇದ್ರ ಡಿಫ್ರೆನ್ಸ್ ಇದು 0.16% ಅಂತ ಹೇಳ್ಯಾರು. ಸೊ 0.16% ಅಂದರೆ 2500 ರೂಪಾಯಿ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, ಅಷ್ಟೇ ಆನ್ಸರ್ ಆಗಿರ್ತದೆ ಡಿಫ್ರೆನ್ಸ್. 8ನೇ ಕ್ವಶನ್ ನೋಡೋದಾದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೇಳತ್ತಾರ, ಇಲ್ಲಿ ಪರ್ಸೆಂಟೇಜ್ ಕೇಳತ್ತಾರೆ. ಇಲ್ಲಿ ಪರ್ಸೆಂಟೇಜ್ ಕೇಳತ್ತಾರೆ. ಆ್ಯಟ್ ವಾಟ್ ರೇಟ್ ಪರ್ಸನ್ ವಿಲ್ ಆ್ಯನಮ್ 2000 ಇದ್ದಿದ್ದು 2420 ಆಗುತ್ತಾ ಇನ್ 2 years ಅಂತ ಹೇಳ್ಯಾರ ಅವ್ರು. ಇಲ್ಲಿ ಏನು ಮಾಡ್ಬೇಕಾಗತ್ತೆ ನಾವು, ಇದು ರೇಷಿಯೋದೊಳಗೆ ಬರುತ್ತೆ. ಇದು ಸಕ್ಸೆಸಿವ್ ಮೆಥಡ್ ಆಗಿರೋದ್ರಿಂದ ನಾವು ರೇಷಿಯೋ ಒಳಗೆ ಬರ್ಕೊಂಡು 2000 ರೂಪಾಯಿ ಇತ್ತು ನನ್ನ ಕಡೆ, 2420 ರೂಪಾಯಿ ಆಗತ್ತೆ. 1 0 1 0 ಹೋಗುತ್ತೆ. 2 100 2 1 2 2 2 1 ಅಂದ್ರೆ 100 ರೂಪಾಯಿ ಇದ್ದಿದ್ದು 121 ರೂಪಾಯಿ ಆಗತ್ತೆ. ನಮ್ಗೆ ಇದು ಗೊತ್ತೈತಿ 10% ಅಂತೇಳಿ. ಆದರೆ ಇಲ್ಲಿ ಏನು ಕೇಳ್ಯಾರ ನೋಡ್ರಿ ಅವರು, 2 ವರ್ಷ ಅಂತ ಕೇಳ್ಯಾರ. ನಾವೇನು ಮಾಡ್ತಿದ್ವಿ, 10 ಇದ್ದಿದ್ದು 11 ಆಗತ್ತೈತಿ, 10 ಇದ್ದಿದ್ದು 11 ಆಗತ್ತೈತಿ. ಅಂದರೆ ಇಲ್ಲಿ ಗುಣಾಕಾರ ಮಾಡತ್ತಿದ್ವಿ ನಾವು, ಅಂದರೆ ಸ್ಕ್ವೇರ್ ಮಾಡಾಕತ್ತೀವಿ. ಅಫ್ಕೋರ್ಸ್ 100 ಇದು 121 ಸ್ಕ್ವೇರ್ ಮಾಡಾಕತ್ತೀವಿ. ಇಲ್ಲಿ ಏನು 2 ವರ್ಷ ಕೇಳ್ಯಾರ ಅಂದ್ರೆ ಇದು ಸ್ಕ್ವೇರ್ ರೂಟ್ ಮಾಡ್ಕೊಂಬಿಡ್ಬೇಕು ನಾವು. ಅವಾಗ ಏನಾಕತಿ, 10 ಇದ್ದಿದ್ದು 11 ಆಗತ್ತೈತಿ. 10 ಇದ್ದು 11 ಅಂದ್ರೆ ಎಷ್ಟು, 1 ಜಾಸ್ತಿ ಆಗತ್ತೈತಿ. 10ರಾಗ 100 ಅಂದ್ರೆ ಎಷ್ಟಾಗತ್ತೆ, 10% ಆಗುತ್ತೆ. 10% ಆಕೈತಿ. ಅಲ್ಲಿ ನಾವೇನು ಮಾಡ್ತಿದ್ವಿ, ಗುಣಾಕಾರ ಅಥವಾ ಸ್ಕ್ವೇರ್ ಮಾಡ್ತಿದ್ವಿ, ಕ್ಯೂಬ್ ಮಾಡ್ತಿದ್ವಿ, ⁴ ಮಾಡ್ತಿದ್ವಿ. ಇಲ್ಲಿ ಏನು ಮಾಡಬೇಕು, ಉಲ್ಟಾ ಮಾಡ್ಬೇಕು. ಅದ್ರದ್ದು ಅದೇನಾಕೈತಿ, ಸ್ಕ್ವೇರ್ ರೂಟ್ ಆಕೈತಿ, ಕ್ಯೂಬ್ ರೂಟ್ ಆಕೈತಿ. 10 ಇದ್ದಿದ್ದು 11 ಅಂದ್ರೆ 10% ಇಂಟ್ರೆಸ್ಟ್ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್, a sum of 12,000 deposited at compound interest becomes double itself after 5 years. After 20 years it will become ಎಷ್ಟು ಅಂತ ಕೇಳ್ಯಾರ ಅವರು. ನಾವು ಅವಾಗ ಏನು ಮಾಡಿದ್ವಿ, ಇದು ಬೇಡ ನಂಗೆ 12,000 ಡೆಪಾಸಿಟೆಡ್ ಬೇಡ ನಮಗೆ. 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಕ್ಕೆ 5 ವರ್ಷ ತೊಗೊಳತ್ತದ. ಅಂದ್ರೆ 2⁴ ಆಗೋಕ್ಕೆ 5 ವರ್ಷ ತೊಗೊಳಕತ್ತೈತಿ. ಆಫ್ಟರ್ 20 years ಇಟ್ ವಿಲ್ ಬಿಕಮ್ ಎಷ್ಟು ಅಂತ ಕೇಳ್ಯಾರ ಅವರು. 20 ವರ್ಷ ಆದಮೇಲೆ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ 20 ವರ್ಷ ಬರ್ಬೇಕಂದ್ರೆ ಇಲ್ಲಿ 2⁴ ಇರ್ಬೇಕಾ. ಯಾಕಂದ್ರೆ ಇಲ್ಲಿ 20 × 5 ಮಾಡಿದಾಗ 2⁴ ಆಗುತ್ತೆ, ಇಲ್ಲಿ 20 ಆಗುತ್ತೆ. 2⁴ ಅಂದ್ರೆ ಎಷ್ಟು, 2⁴ ಅಂದ್ರೆ 16. ಅವ್ರು ಏನು ಕೇಳತ್ತಾರ, 100 ರೂಪಾಯಿ ಇದ್ದಿದ್ದು 1600 ರೂಪಾಯಿ, 1600 ರೂಪಾಯಿ ಆಗತ್ತದ ಅಂತ ಹೇಳಿ ಕೇಳಾಕತ್ತಾರ ಅವ್ರು. ಅಂದರೆ ಎಷ್ಟಾಗ್ತದೆ, 2⁴ ಅಂದ್ರೆ 4 ಟೈಮ್ಸ್ ಆಗುತ್ತೆ, 48,000 ರೂಪಾಯಿ ಆಗಿರ್ತದೆ. ಸಾರಿ ಕರೆಕ್ಟ್, 48,000 ಅಂದ್ರೆ ನಾ ಏನು ಮಾಡಿದೆ, 12 × 4 ಮಾಡಿಬಿಟ್ಟೆ. 4 ಮಾಡೋದಲ್ಲ, 12,000 ರೂಪಾಯಿ ಐತೆ ನನ್ನ ಕಡೆ. ಇಂಟು 2⁴ 2⁴ ಅಂದರೆ ಎಷ್ಟು, 12,000 ಇಂಟು 2⁴ ಅಂದರೆ 16. 12 16 72 12 12 19 192 ಇಂಟು 30 192 ಇಂಟು 30 1,92,000 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಾ ಹೇಳಿದ್ದು ಅರ್ಥ ಮಾಡ್ಕೊರಿ. 2⁴ 1 ಆಗೋಕ್ಕೆ 5 ವರ್ಷ ತೊಗೊಳಕತ್ತೈತಿ. ಹಂಗಾರೆ 2⁴ x
ಅದಕ್ಕೆ ಎಷ್ಟು ವರ್ಷ 20 ವರ್ಷ ತೊಗೊಳಕ್ಕೆ ಎಷ್ಟು ಟೈಮ್ಸ್ ಮಾಡ್ಬೇಕಂತ ಕೇಳ್ಯಾರ ಅವ್ರು. ನಾ ಏನು ಹೇಳಿದ್ದೆ, ಇಲ್ಲಿ ಏನಿರುತ್ತಲ್ಲ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಇಂಟು 5 ಮಾಡಿರಿ ಇಲ್ಲಿ. ಎಕ್ಸ್ ಇಂಟು 5 = 20 ಅಂದ್ರೆ ಎಕ್ಸ್ ಎಷ್ಟಾಗುತ್ತೆ? 4 ಆಗುತ್ತೆ. 2 to the power 4 ಆಗುತ್ತೆ. 2 to the power 4 ಅಂದರೆ 16 ಟೈಮ್ಸ್ ಮಾಡ್ಬೇಕು ನಾವು. 12,000 16 ಟೈಮ್ಸ್ ಮಾಡಬೇಕು. ಅದು 1,92,000 ರೂಪಾಯಿ ಬರುತ್ತೆ. ಅರ್ಥ ಆಯ್ತಲ್ಲ? ಮುಂದಿನ ಕ್ವಶನ್ 10ನೇ ಕ್ವಶನ್. ದ ಡಿಫ್ರೆನ್ಸ್ ಬಿಟ್ವೀನ್ CI ಆ್ಯಂಡ್ SI ಆನ್ ಅ ಸರ್ಟೈನ್ ಸಮ್ ಫಾರ್ 3 years at 10% ಈಸ್ 31 rupees ಅಂತ ಹೇಳ್ಯಾರ. 3 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಕೈತಿ? 3 × 10%, 30% ಆಕೈತಿ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಕೈತಿ? 5 ಅಂತ ಸಂಬಂಧ ಕೇಳ. ಸಿಂಪಲ್. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಕೈತಿ? 10% ಹಂಗೆ ಹಿಡಿದ್ರೆ ನೋಡಿರಿ, 10 ಇದ್ದಿದ್ದು 11 ಆಗತ್ತೈತಿ, 10 ಇದ್ದಿದ್ದು 11 ಆಗತ್ತೈತಿ, 10 ಇದ್ದಿದ್ದು 11 ಆಗತ್ತೈತಿ. ಎಷ್ಟಾಗೈತಿ? 10 10 100 110 1,000. 1,000 ಇದು 1,331 ರೂಪಾಯಿ ಆಗುತ್ತೆ. ಅಂದ್ರೆ ಬಡ್ಡಿ ಎಷ್ಟಾಯ್ತು? 331 ರೂಪಾಯಿ. 100ಕ್ಕೆ ನೋಡಿದಾಗ 1,000ಕ್ಕೆ ಇಷ್ಟಾದ್ರೆ 100ಕ್ಕೆ ಎಷ್ಟಾಕೈತಿ? 33.1 ಆಕೈತಿ. ಅಂದ್ರೆ 3 ವರ್ಷಕ್ಕೆ ಇದು 33.1 ಆಯ್ತು. ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ? 3.1% ಈಸ್ ಈಕ್ವಲ್ ಟು 31 ರೂಪಾಯಿ. ಅಂದ್ರೆ 3.1 ಈಸ್ ಈಕ್ವಲ್ ಟು 31,100 ಡಿವೈಡೆಡ್ ಬೈ 3.1 ಆಗುತ್ತೆ. 31,100 ಇಂಟು 10 ಡಿವೈಡೆಡ್ ಬೈ 31 ಮಾಡಿದ್ರೆ 31 ಅಂದರೆ 1,000 ರೂಪಾಯಿ ಆಗುತ್ತೆ. ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡತ್ತೀನಿ. 1,000 ರೂಪಾಯಿ ಇದು ಆನ್ಸರ್ ಆಗಿರ್ತೈತಿ. ಅವ್ರೇನು ಹೇಳ್ಯಾರು? ಡಿಫ್ರೆನ್ಸ್ ಬಿಟ್ವೀನ್ CI ಆ್ಯಂಡ್ SI ಅಂತ ಹೇಳ್ಯಾರ. SI ಇದು ಒಂದು ಡಿಫ್ರೆನ್ಸ್ ಎಷ್ಟೈತಿ? 30% ಐತಿ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತಿ? 33.1% ಐತಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರಲಿಲ್ಲ, ಆದರೂ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರ್ಸೋಣ. ಸೊ ಡಿಫ್ರೆನ್ಸ್ ಎಷ್ಟಾಕತಿ? 3.1% ಆಕತ್ತೆ. 3.1% ಅಂದ್ರೆ 31 ರೂಪಾಯಿ ಅಂತ ಕೊಟ್ರೆ, ಹಾಗಿದ್ರೆ ಒಂದು ಯೂನಿಟ್ ಎಷ್ಟೈತೆ ನೋಡಿದಾಗ 1,000 ರೂಪಾಯಿ ಬರುತ್ತೆ. 1,000 ರೂಪಾಯಿ ಅಂದ್ರೆ ಏನಾಗಿರ್ತೈತಿ? ಅಮೌಂಟ್ ಆಗಿರ್ತೈತಿ ಅಥವಾ ಸಮ್ ಆಗಿರ್ತೈತಿ. ಅರ್ಥ ಆಯ್ತಲ್ಲ? 11ನೇ ಕ್ವಶನ್ಗೆ ಹೋಗೋಣ ಅಂತ. 11ನೇ ಕ್ವಶನ್ ಏನು ಹೇಳ್ತೈತಿ? ವಾಟ್ ಸಮ್ ಆಫ್ ಮನಿ ಆ್ಯಟ್ ಕಂಪೌಂಡ್ ಇಂಟ್ರೆಸ್ಟ್ ವಿಲ್ ಗಿವ್ 655.50 ಆ್ಯಸ್ ಅ ಅಮೌಂಟ್ ಇನ್ 3 years at 10% annum ಅಂತ ಹೇಳ್ಯಾರ. ಅಂದರೆ ವರ್ಷಕ್ಕೆ 10% ಚಕ್ರ ಬಡ್ಡಿ ತೊಗೊಂಡಾಗ 3 ವರ್ಷಕ್ಕೆ 665 ರೂಪಾಯಿ ಮೊತ್ತವನ್ನು ನೀಡುವ ಅಸಲು ಎಷ್ಟು ಅಂತ ಕೇಳಾರ. ಅಸಲು ಕೇಳಾಕತ್ತಾರ ಇಲ್ಲಿ ಅವ್ರು. ನಮಗೆ ಗೊತ್ತೈತಿ 10 ಇದ್ದಿದ್ದು 11 ಆಕತ್ತೆ ಅಂತೇಳಿ. 10 ಇದ್ದಿದ್ದು 11 ಆಕೈತಿ, 10 ಇದ್ದಿದ್ದು 11 ಆಕೈತಿ. ಇಲ್ಲಿ ಏನು ಕೇಳ್ಯಾರು? ಇದು ಅಮೌಂಟ್ ಅಂತ ಕೊಟ್ಟರು ಅವ್ರು. ಆ್ಯಸ್ ಅನ್ ಅಮೌಂಟ್, ಬಡ್ಡಿ ಎಲ್ಲ ಇದು. ಅಂದ್ರೆ 1,000 ರೂಪಾಯಿ ಇತ್ತು, 1,331 ಆಗತ್ತೈತಿ. ನಾವು 1,331 ಅಂದ್ರೆ 665.50 ಇಲ್ಲಿ. ಹಂಗಿದ್ರೆ ನಾವು ಇದನ್ನು ಕಂಡು ಹಿಡಿಬೇಕಂತಿದ್ರೆ, ಇದು ಬೇಕಂತಿದ್ರೆ ಅವಾಗ ಒಂದು ಯೂನಿಟ್ ಏನಂತ ತಿಳ್ಕೊಬೇಕಿಲ್ಲ. ಒಂದು ಯೂನಿಟ್ ಅಂದ್ರೆ 665.5 ಡಿವೈಡೆಡ್ ಬೈ 1,031 ಮಾಡಬೇಕು. ಅವಾಗ ಇದು ಏನಾಕತಿ? ಇಂಟು 10 ಆಗುತ್ತೆ ಇಲ್ಲಿ. ಇದು ಅವಾಗ ಇದು ಬಿಂದು ಹೋಗಿಬಿಡುತ್ತೆ ಇಲ್ಲಿ. ಇದನ್ನು 5ಲೇ ಗುಣಿಸ್ಬೋದು. 1ಲೇ 5ಲೇ 5 1ಲೇ 5 2ಲೇ. 1 ಯೂನಿಟ್ ಈಸ್ ಈಕ್ವಲ್ ಟು ಹಾಫ್. ಅಂದರೆ 1,000ಕ್ಕೆ ಎಷ್ಟಾಗುತ್ತೆ? ಇದು 1,000 ಇಂಟು ಹಾಫ್ ಮಾಡಿಬಿಡು. 1 ಯೂನಿಟಿಗೆ ಹಾಫ್ ಅಂದ್ರೆ 1,000ಕ್ಕೆ 500 ರೂಪಾಯಿ ಆಗುತ್ತೆ. 1,500 ರೂಪಾಯಿ ಆಗಿರುತ್ತೆ. 500 ರೂಪಾಯಿ ಇದ್ದಿದ್ದು 1,331 ಬಡ್ಡಿ ಹಾಕಿದಾಗ ನಿಮ್ಗೆ ಏನಾಕತಿ? 665.50 ರೂಪಾಯಿ ಬರುತ್ತೆ. ಅರ್ಥ ಆಯ್ತಲ್ಲ ನಿಮ್ಗೆ? 12ನೇ ಕ್ವಶನ್ ನೋಡೋಣ. ಇಫ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಸರ್ಟನ್ ಸಮ್ ಫಾರ್ 2 years at 12.5% per annum is ಇಷ್ಟಿದ್ರೆ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಸೇಮ್ ಸಮ್ ಆಟ್ ದ ಸೇಮ್ ರೇಟ್ ಫಾರ್ ದ ಸೇಮ್ ಪೀರಿಯಡ್. ನೋಡ್ರಿ ಇಲ್ಲಿ ಏನು ಹೇಳತ್ತಾರ ಅವರು? 2 ವರ್ಷಕ್ಕೆ 12.5% ಆಗಿದ್ರೆ 510 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ರು ಅವ್ರು. 12.5% ಅಂದರೆ ಎಷ್ಟು? 1/8 ಅಂತೇಳಿ. 8 ಇದ್ದಿದ್ದು 9 ಆಗತ್ತೈತಿ. 8 ಇದ್ದಿದ್ದು 9 ಆಗತೈತಿ. 8 ಇದ್ದಿದ್ದು 9 ರೂಪಾಯಿ ಆಗತೈತಿ. ಅಂದರೆ 8 8 64, 9 ಮೇಲೆ 81. 64 ಇದ್ದಿದ್ದು 81 ರೂಪಾಯಿ ಆಗತೈತಿ. ಬಡ್ಡಿ ಎಷ್ಟೈತಿ ಇಲ್ಲಿ? 17 ರೂಪಾಯಿ ಜಾಸ್ತಿ ಆಗತೈತಿ ಇಲ್ಲಿ. 17 ರೂಪಾಯಿ ಜಾಸ್ತಿ ಆಗತೈತಿ. 17 ರೂಪಾಯಿ ಅಂದ್ರೆ 510 ರೂಪಾಯಿ. ಅಂದ್ರೆ 1 ಯೂನಿಟ್ ಅಂದ್ರೆ 17 1ಲೇ 17, 17 3ಲೇ 51. ಅಂದ್ರೆ 1 ಯೂನಿಟ್ ಅಂದ್ರೆ 30 ರೂಪಾಯಿ. 64 ಇಂಟು 30 ಮಾಡಿದ್ರೆ ಎಷ್ಟಾಗೈತಿ? 1920 ರೂಪಾಯಿ ಬರುತ್ತೆ. ಇದು 1920 ರೂಪಾಯಿ ಅಸಲಿದು.
ಪ್ರಿನ್ಸಿಪಲ್ ಅವ್ರೇನು ಕೇಳಾರು ಸಿಂಪಲ್ ಇಂಟ್ರೆಸ್ಟ್ ಕೇಳಾರು. ಈ 1920 ರೂಪಾಯಿಗೆ ಸಿಂಪಲ್ ಇಂಟ್ರೆಸ್ಟ್ ಕೇಳಾರು, ಸೇಮ್ ಪೀರಿಯಡ್ ಅಂತ ಹೇಳ್ಯಾರ ಎಲ್ಲನೂ. ಸಿಂಪಲ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. 1920 ರೂಪಾಯಿಗೆ 2 ವರ್ಷಕ್ಕೆ 1/8 ನೋಡಿದ್ರೆ 2 1 2 4 4 1 4 4 16 3 4 8 32 480 ರೂಪಾಯಿ ಆಗುತ್ತೆ. ಕರೆಕ್ಟ್ ಆಯ್ತಲ್ಲ? ಇಲ್ಲಾಂದ್ರೆ ನೀವೇನು ಮಾಡ್ಬೇಕಾಗಿತ್ತಂದ್ರೆ 8 ಇದ್ದಿದ್ದು 9 ಆಗತೈತಿ, 8 ಇದ್ದಿದ್ದು 9 ಆಗತೈತಿ, 64 ಇದ್ದಿದ್ದು 81 ಆಗತೈತಿ. ಇಲ್ಲ ಅಂತಂದ್ರೆ ನೀವು 8% ಅಲ್ಲ 12.5% ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಕೈತಿ 25% ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಕೈತಿ ಅದನ್ನು ಕನ್ವರ್ಟ್ ಮಾಡಿ ಮೈನಸ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಇದು ಈಸಿ ಮೆಥಡ್. 480 ರೂಪಾಯಿ. 13ನೇ ಕ್ವಶನಿಗೆ ನೋಡೋಣಂತ. ಆ ಸ್ಕೂಟಿ ಈಸ್ ಸೋಲ್ಡ್ ಫಾರ್ ಇಷ್ಟು ಮಚ್ ಕ್ಯಾಶ್. 2 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ ಅದಾವೆ. ಇಫ್ ದ ಇಂಟ್ರೆಸ್ಟ್ ಇಸ್ 10% ಪರ್ ಆ್ಯನಮ್ ಕಂಪೌಂಡ್ ಆ್ಯನ್ಯುಯಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಅಂತ ಕೇಳಾರ. ಈಚ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ನಾವು ಕಂಡು ಹಿಡಿಬೇಕಾಗತ್ತೆ. ಆದರೆ ಸ್ಕೋಲ್ಡ್ ಫಾರ್ 44,100 ರೂಪಾಯಿ ಫಾರ್ ಆರ್ 44,100 ಆರ್ ಫಾರ್ 21,000 ಕ್ಯಾಶ್ ಡೌನ್ ಪೇಮೆಂಟ್ ಅಂತ ಹೇಳ್ಯಾರ. ನಮ್ಗೆ ಗೊತ್ತೈತಿ ಎಷ್ಟು ಹೇಳ್ಯಾರ ಅವ್ರು ಇಂಟ್ರೆಸ್ಟ್ ರೇಟು 10% ಇಂಟ್ರೆಸ್ಟ್ ಹೇಳ್ಯಾರ. ಅಂದ್ರೆ 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಗತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, 10 ರೂಪಾಯಿ ಇದ್ದಿದ್ದು 11 ರೂಪಾಯಿ ಆಗತ್ತಂದ್ರೆ ಇಂಟು ಇಲ್ಲಿ 11 ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಇದು 11 ಮಲ್ಟಿಪ್ಲೈ ಆಗುತ್ತೆ. ಅಲ್ಲ, ಒಂದು ನಿಮಿಷ ತಡ್ರಿ. ಹಿಂಗೆ 10 ಇದ್ದಿದ್ದು 11 ಆಗತೈತಿ. ನೆಕ್ಸ್ಟ್ ಏನಾಗುತ್ತೆ, 10 × 10 ಇದ್ದಿದ್ದು 11 × 11 ಆಗತ್ತೆ. ಕರೆಕ್ಟಲ್ಲ? ಅವಾಗ ಏನು ಮಾಡ್ಬೇಕು, ಇದು ಇನ್ಸ್ಟಾಲ್ಮೆಂಟ್ಸ್ ಇವೆಲ್ಲ ನಾವು ಇದನ್ನು ಈಕ್ವಲ್ ಮಾಡ್ಬೇಕು. 11 ಅಂದರೆ ಇಲ್ಲೂ 11 ಮಲ್ಟಿಪ್ಲೈ ಮಾಡಿರಿ. ಅಂದ್ರೆ ಇದು ಎಷ್ಟಾಯ್ತು, ಇಲ್ಲಿ 110 ಆಯ್ತು, ಇಲ್ಲಿ ಕೆಳಗೆ 100 ಆಯ್ತು, ಇದು 121 ಆಯ್ತು, ಇದು 121 ಆಯ್ತು. 210 ಇದ್ದಿದ್ದು 242 ರೂಪಾಯಿ ಆಗತೈತಿ. ಕರೆಕ್ಟಾ? ಇದು ಪ್ರಿನ್ಸಿಪಲ್ಲ. ಇದೇನಾಕೈತಿ, ಇದು ಅಮೌಂಟ, ಇದು ಇನ್ಸ್ಟಾಲ್ಮೆಂಟ್ಸ್. ಈಚ್ ಇನ್ಸ್ಟಾಲ್ಮೆಂಟ್ಸ್ ಇವು ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, 110 ಅಂದ್ರೆ 132 ರೂಪಾಯಿ ಬಡ್ಡಿ ಆಗುತ್ತೆ. ಅಲ್ಲಲ್ಲ, 32 ರೂಪಾಯಿ ಬಡ್ಡಿ ಆಗುತ್ತೆ, ಇದು ಇಂಟ್ರೆಸ್ಟ್ ಆಗುತ್ತೆ. ಇಲ್ಲಿ ಏನು ಹೇಳ್ಯಾರ ಅವರು, 44,100 ಕ್ಯಾಶ್ ತೊಗೊಂಡಾರ ಅವರು. ಅವ್ರು 21,000 ಈಚ್ ಡೌನ್ ಪೇಮೆಂಟ್ ಅಂತ ಹೇಳ್ಯಾರ. 2 ಈಕ್ವಲ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಅಂತ ಕೇಳ್ಯಾರ. ಈಚ್ ಇನ್ಸ್ಟಾಲ್ಮೆಂಟ್ ಕಂಡುಹಿಡಿಬೇಕಂದ್ರೆ ನಮಗೆ 121 ಮಲ್ಟಿಪ್ಲಿಕೇಶನ್ ಬೇಕು. ಅಂದ್ರೆ ಈಗ 44,600 44,100 ಅಂದ್ರೆ ಇಲ್ಲಿ 44,100 ಇದು ಪ್ರಿನ್ಸಿಪಲ್ ಇದ್ದಂಗೆ. ಅಂದ್ರೆ 210 ಯೂನಿಟ್ ಈಸ್ ಈಕ್ವಲ್ ಟು 44,100. ಅಂದರೆ ಎಷ್ಟಾಗುತ್ತೆ, 21 1 21 2 42 2 ಉಳಿತು, 21 1 21 210 ಯೂನಿಟ್ ಉಳಿತು. ಈ 210 × 121 ಮಾಡ್ಬೇಕು. ಯಾಕಂದ್ರೆ ಇದು ಈಚ್ ಇನ್ಸ್ಟಾಲ್ಮೆಂಟ್ಸ್ ಇವು. ಒಂದೊಂದು ಇನ್ಸ್ಟಾಲ್ಮೆಂಟ್ನು 121 ಅದಾವೆ. 121 ಮಲ್ಟಿಪ್ಲೈ ಮಾಡಿದ್ರೆ 121 0 ಆಗುತ್ತೆ. 121 1 121 121 2 ಎಷ್ಟಾಗುತ್ತೆ, 200 1 2 242ಕ್ಕೆ 12 ಕೂಡಿಸ್ರಿ, 254 ಆಗುತ್ತೆ. 254 10 ಆಗುತ್ತೆ. ಈಚ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಕೇಳ್ಯಾರ. ಆ ಸ್ಕೂಟಿ ಈಸ್ ಸೋಲ್ಡ್ ಫಾರ್ 44,100 ಕ್ಯಾಶ್ ಆರ್ 21,000 ರೂಪಾಯಿ ಡೌನ್ ಪೇಮೆಂಟ್ ಅಂತ ಹೇಳ್ಯಾರ. ಡೌನ್ ಪೇಮೆಂಟ್ ಇಷ್ಟು ಅಂದ್ರೆ ದಟ್ ಇದಲ್ಲ, ಆನ್ಸರ್ ತೋರಿಸ್ತಾನೆ, ಅದು ಇರಲಿ ಬಿಡು, ಆನ್ಸರ್ ತೋರಿಸ್ಲಿ. ನೋಡಿರಿ ಇಲ್ಲಿ ಏನು ಹೇಳೋರು, ಇನ್ನು ಹಾಕ್ಸ್ಬಿಡ್ತೀನಿ. ಇದು ಅರ್ಥ ಆಯ್ತು ಅನ್ಕೊತೀನಿ. ನನಗೂ ಇದು ಕನ್ಫ್ಯೂಸ್ ಆಗಿತ್ತು. ಇಲ್ಲಿ ನೋಡಿರಿ 44,100 ರೂಪಾಯಿ ಐತಲ್ಲ, ಅದು ಇದೇನಾಗಿದ್ದು ಇಷ್ಟು ಸೆಲ್ ಮಾಡಿದ್ದೆ. ಅದು ಅದ್ರಾಗೆ 21,000 ರೂಪಾಯಿ ಕ್ಯಾಶ್ ಮೊದಲು ತುಂಬಿಟ್ರು ಅವರು. ಅಂದ್ರೆ 21,000 ರೂಪಾಯಿ ತೆಗೆದು ಬಿಟ್ರಿ. ಅದ್ರಾಗ 21,000 ರೂಪಾಯಿ ಆಲ್ರೆಡಿ ತುಂಬಿಟ್ಟಾರ ಅವರು. ಎಷ್ಟಾಗುತ್ತೆ, 1 4 1 ಕಳೆದ್ರೆ 3
21,100 ರೂಪಾಯಿ ಅಸಲಿದು. ಇಷ್ಟು ನಾವು ತುಂಬಕ್ಕಾಗಿದ್ದಿನ. ಸೊ 23,100 ಅಂತಂದ್ರೆ ಅಸಲಿದು ಪ್ರಿನ್ಸಿಪಲ್. 210 ಯೂನಿಟ್ ಅಂದ್ರೆ 23,100 ಅಂದಂಗೆ. ಅವಾಗ ಏನಾಗುತ್ತೆ, 21 ಒಂದಲೇ 110 ರೂಪಾಯಿ ಆಗುತ್ತೆ. ಇದು 110 ಯೂನಿಟ್. ಇದು ಒಂದಂದ್ರೆ 110 ಯೂನಿಟ್. ಹಾಗಿದ್ರೆ 121 ಅಂದರೆ ಎಷ್ಟಾಗುತ್ತೆ, 110 ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗುತ್ತೆ, 0 11 ಒಂದಲೇ 11 11 ಎರಡಲೇ 22 1 23 11 ಒಂದಲೇ 11 13,310 ರೂಪಾಯಿ ಆಗುತ್ತೆ. ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಇನ್ನೊಂದು ಸಲ, ಇದೇನು ಕನ್ಫ್ಯೂಷನ್ ಇಲ್ಲ ಇದು. ನೋಡಿರಿ, ನಾವು ಏನು ಮಾಡ್ತೀವಿ, ಕಂಪೌಂಡ್ ಇಂಟ್ರೆಸ್ಟ್ ಮಾಡಬೇಕಾದ್ರೆ 10 ಇದ್ದಿದ್ದು 11 ಆಗುತ್ತೆ ಫಸ್ಟ್ ವರ್ಷ. ಸೆಕೆಂಡ್ ವರ್ಷ ಏನಾಗುತ್ತೆ, 10 ಇದ್ದಿದ್ದು 11 × 11 ಆಗುತ್ತೆ. ಇವು ಇನ್ಸ್ಟಾಲ್ಮೆಂಟ್ಸ್ ಇವೆಲ್ಲ. ಸೊ ಇದು ಇನ್ಸ್ಟಾಲ್ಮೆಂಟ್ನೂ ಸೇಮ್ ಇರ್ಬೇಕು. ಅವಾಗ 11 ಮಲ್ಟಿಪ್ಲೈ ಮಾಡಿರಿ. ಇದು 11 ಮಲ್ಟಿಪ್ಲೈ ಮಾಡಿದ್ರೆ ಈಚೆ ಕಡೆ 11 ಮಲ್ಟಿಪ್ಲೈ ಆಗುತ್ತೆ. ಇವನ್ನೆರಡು ಕೂಡಿಸಿದಾಗೈತೆ, ಇಲ್ಲಿ 110 ಆಗುತ್ತೆ, ಇಲ್ಲಿ 100 ಆಗುತ್ತೆ, ಅಂದರೆ 210 ರೂಪಾಯಿ ಆಗುತ್ತೆ. ಇಲ್ಲಿ 121, ಇಲ್ಲಿ 121, 242 ರೂಪಾಯಿ ಆಗುತ್ತೆ. ಇದು ಈಚ್ ಇನ್ಸ್ಟಾಲ್ಮೆಂಟ್ ಅಂದರೆ 121 ಮಲ್ಟಿಪ್ಲಿಕೇಶನ್ ಬರಬೇಕು ಒಂದು ಇನ್ಸ್ಟಾಲ್ಮೆಂಟ್ಸು. 210 ಇದ್ದಿದ್ದು 242 ಆಗತ್ತೈತಿ, ಅಥವಾ 32 ಬಡ್ಡಿ ಆಗಿರ್ತೈತಿ. ಕರೆಕ್ಟಾ? ಸೊ ಇವಾಗ ಏನಂದ್ರೆ ಇಲ್ಲಿ 210 ಅಂದರೆ ಏನಂತ ಕಂಡು ಹಿಡಿಬೇಕು ನಾವು. ಮೊದಲಿಗೆ ಏನು ಹೇಳಿದ್ರು, 44,100 ರೂಪಾಯಿ ಇತ್ತು ನಮ್ಮ ಕಡೆ. 21,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ನಾನು, ಅಂದರೆ 21,000 ರೂಪಾಯಿ ತುಂಬಿಟ್ಟು ನಾನು. ಉಳಿದಿದ್ದು ಎಷ್ಟು ನನಗೆ, 23,100 ರೂಪಾಯಿ ಉಳಿತೈತಿ. ಈ 23,100 ರೂಪಾಯಿ ಅಸಲಿದ್ದಂಗೆ ಅದೀಗ. ಸೊ 210 ಯೂನಿಟ್ ಅಂದ್ರೆ 210 ಅಂದರೆ 23,100 ಅಂತೇಳಿ ಅರ್ಥ. ಈಗ ಇದನ್ನು ಮಾಡಿದಾಗ 1 ಯೂನಿಟ್ ಈಸ್ ಈಕ್ವಲ್ ಟು 110 ರೂಪೀಸ್ ಅಂತ ಬರುತ್ತಿದ್ದು. ಹಾಗಿದ್ರೆ ಈಚ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಇದು 121 × 110 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 13,310 ರೂಪಾಯಿ ಬರುತ್ತೆ. 14ನೇ ಕ್ವಶನ್ ನೋಡೋದಾದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಇದೊಂದು ಮೆಥಡ್ ನೆನ್ಪಿಡ್ಬೇಕು ನೀವು, ಅಷ್ಟೇ ಸಿಂಪಲ್ಲಾಗಿ ಹೇಳೋದಾದ್ರೆ. 14ನೇ ಕ್ವಶನ್ನು, ಫೈನ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ₹5,000 ಫಾರ್ 1.5 years at 4% per annum. ದ ಇಂಟ್ರೆಸ್ಟ್ ಬೀಯಿಂಗ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಹೇಳ್ಯಾರು. 4% ಅಂದ್ರೆ ಇದು ಒಂದು ವರ್ಷಕ್ಕೆ, ಹಾಫ್ ಇಯರ್ಲಿ ಎಷ್ಟಾಗುತ್ತೆ, 2% ಆಗುತ್ತೆ. ಅಂದರೆ ಇಲ್ಲಿ ಒಂದೂವರೆ ವರ್ಷದ ಕೇಳ್ಯಾರವ್ರು. 6 ತಿಂಗಳಿಗೆ ಮಾಡಾಕತ್ತೀವಿ ನಾವೀಗ. 6 ತಿಂಗಳಿಗೆ ಅಂದ್ರೆ 3 ಸಲ ನಾವು ಕಂಪೌಂಡ್ ಮಾಡ್ಬೇಕು ಅದನ್ನು. 2% ಅಂದರೆ ಎಷ್ಟಾಗುತ್ತೆ, 5,000 ಐತೆ ಅನ್ಕೋರಿ. ಇದು 5,000 ಐತೆ, 3 ವರ್ಷಕ್ಕೆ ಮಾಡತ್ತೀವಿ ನಾವು. ಅವಾಗಲೇ ಹೇಳಿಬಿಟ್ಟಿದ್ದೆ 3 3 1 ನೆನ್ಪಿಟ್ಕೋಬೇಕಂತೇಳಿ. 5,000ಕ್ಕೆ 2% ಅಂಕ ನೋಡಿದ್ರೆ ಎಷ್ಟಾಗುತ್ತಿದ್ದು, 100 × 3 ಮಾಡಿದಾಗ 300 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಈ 300 ರೂಪಾಯಿಗೆ 2% ಬಡ್ಡಿ ಹಿಡಿಬೇಕು. ಎಷ್ಟಾಕೈತಿ, 2 3 6 6 3 18 ಆಯ್ತು, 18 ಕೂಡಿಸ್ಲಿ. ಈ 18ಕ್ಕೆ 2% ಬಡ್ಡಿ ಹಿಡಿಬೇಕು. ಎಷ್ಟಾಗುತ್ತೆ, 36 / 3 ಆಗುತ್ತೆ, 0.36 ಆಗುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ 318.36 ಆಗುತ್ತೆ. ಕರೆಕ್ಟ್ ಆಗಲಿಲ್ಲ? $318.6 ಆಗ್ಬೇಕಿತ್ತು, 3 ಆಗ್ಬೇಕಿತ್ತಲ್ಲ. ನೋಡೋಣ ತಡ್ರಿ, ಬೇರೆ ಮೆಥಡ್ ಮಾಡಿ ನೋಡೋಣ. ಇದು ಏನರ ಮೆಥಡ್ ವರ್ಕ್ ಆಗಲಿಲ್ಲ ಅಂದ್ರೆ ಒಂದು ನಿಮಿಷ. ಸೊ 5,000 ಐತಿ, 2% ಬಡ್ಡಿ ಹಿಡಿದ್ರೆ ಎಷ್ಟಾಗತ್ತೆ, ಇದು 100 ರೂಪಾಯಿ ಆಯ್ತು. ಇದು ಫಸ್ಟ್ನೇಗೆ 100 ವರ್ಷ ಆಯ್ತು. ಸೆಕೆಂಡ್ ಇಯರು ಇದು 100 ಇರುತ್ತೆ, ಥರ್ಡ್ ಇಯರು ಇದು 100 ಇರುತ್ತೆ. ಫಸ್ಟ್ ವರ್ಷ, ಸೆಕೆಂಡ್ ವರ್ಷಕ್ಕೆ ಏನಾಗುತ್ತಾ, ಇದಕ್ಕೆ ಬಡ್ಡಿ ತೊಗೊತೀವಿ ನಾವು. 100 ರೂಪಾಯಿಗೆ ಬಡ್ಡಿ ತೊಗೋಬೇಕು. 2% ಅಂದಂಗೆ ಎಷ್ಟಾಗುತ್ತೆ, 100 ರೂಪಾಯಿಗೆ 2% ಬಡ್ಡಿ ಹಿಡಿದ್ರೆ ಎಷ್ಟಾಗುತ್ತೆ, 2 ರೂಪಾಯಿ ಆಗುತ್ತೆ. 2 ರೂಪಾಯಿ ಆಗುತ್ತಾ. ನೆಕ್ಸ್ಟ್ ವರ್ಷ ಇದಕ್ಕೂ ಬಡ್ಡಿ ತೊಗೊತೀವಿ, ಇದಕ್ಕೂ ಬಡ್ಡಿ ತೊಗೊತೀವಿ. ಅಂದರೆ ಇದಕ್ಕೆ ಬಡ್ಡಿ ಎಷ್ಟಾಗುತ್ತೆ, 2 ರೂಪಾಯಿ ಆಗುತ್ತೆ. ಇದಕ್ಕೂ 2 ರೂಪಾಯಿ ಆಗುತ್ತೆ. ಆಮೇಲೆ ಇದಕ್ಕೆ 2% ಬಡ್ಡಿ ತೊಗೊತೀವಿ ನಾವು. 2 × 2 / 100 ಎಷ್ಟಾಯ್ತು, ಇಲ್ಲಿ 300 ಆಯ್ತು, ಇಲ್ಲಿ 2 3 6 ಆಯ್ತು. 300 + 6 + 0.4 306.0.4 ಆಗುತ್ತೆ. ಹಿಂಗಾದರೂ ಮಾಡ್ಬೋದು. ಆಗಲೇ ಮೆಥಡ್ ಯಾಕೋ ನಾವು ರಾಂಗ್ ಮಾಡೀನಿ ಅನ್ಸುತ್ತೆ ಅಷ್ಟೇ, ತಪ್ಪೇನಿಲ್ಲ ಅದ್ರಾಗ.
ಸೊ ಇಲ್ಲಾಂದ್ರೆ ನೀವು ಡಿಫ್ರೆಂಟ್ ಮೆಥಡ್ಸ್ನೂ ಮಾಡ್ಬೋದು. ಇದು ಎಲ್ಲರೂ ಮಾಡುವಂಥ ಮೆಥಡ್ ಇದು. ಅರ್ಥಾತಾ? 2% ಇಂಟ್ರೆಸ್ಟ್ ಹಿಡ್ಕೊಂಡ್ರೆ ಎಷ್ಟಾಗತ್ತೆ ನಾವು ನೋಡ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ, 2% ಅಂದರೆ ಎಷ್ಟು ರೀ, 2/100 ಅಂದರೆ ಎಷ್ಟಾಗುತ್ತೆ, 1/50 ಆಗುತ್ತೆ. 50 ಇದ್ದಿದ್ದು 51 ರೂಪಾಯಿ ಆಗತ್ತೈತಿ. ಸೊ ನಾವೇನು ಮಾಡ್ತೀವಿ ಅವಾಗ, 5,000 ಐತೆ, 51/50 ಇಂಟು 51/50 ಇಂಟು 51/50, 1 2 3 1 2 3 5 ಒಂದಲೇ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಉಳಿತಿತ್ತಲ್ಲ ಅದನ್ನ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಇದು ಲಾಂಗ್ ಮೆಥಡ್ ಆಗುತ್ತೆ. ನಾ ಇಲ್ಲಾಂದ್ರೆ ಅವಾಗಲೇ ಹೇಳಿದ್ನಲ್ಲ, x + y + xy/100 ಈ ಮೆಥಡಿಂದನೂ ಮಾಡ್ಬೋದಾಗುತ್ತೆ. ಅರ್ಥಾತ್ಲ? 15ನೇ ಕ್ವಶನ್ ನೋಡೋಣ. ನೋಡಿರಿ ಇಲ್ಲಿ ಏನು ಹೇಳ್ರಿ, ಎಷ್ಟು ವರ್ಷಕ್ಕೆ 1331 ಆಗುತ್ತಾ 10% ಆ್ಯನಮ್ ಇದ್ದಂಗೆ ಅಂತೇಳಿ. ಅವಾಗ ಆಲ್ರೆಡಿ ನಾ ಒಂದು ಮೆಥಡ್ ಹೇಳೀನಿ. ಈ ಥರ ಕೊಟ್ಟಾಗ ಏನಾಗುತ್ತೆ, 1,000 ರೂಪಾಯಿ ಇತ್ತು, 1331 ಆಗತ್ತದ. ಅವ್ರೇನು ಹೇಳ್ಯಾರ, 10 ಇದ್ದಿದ್ದು 11 ಆಗತ್ತದ ಅಂತ ಹೇಳ್ಯಾರ ಅವ್ರು. ಇಂಟ್ರೆಸ್ಟ್ 10 ಇದ್ದಿದ್ದು 11 ಆಗತ್ತಂದ್ರೆ ಇದು ಆಲ್ರೆಡಿ ಹೇಳ್ಬಿಡ್ತೀನಿ 3 ವರ್ಷಕ್ಕಿದು. ಹೆಂಗಂತಂದ್ರೆ 10 ಇದ್ದಿದ್ದು 11 ಆಗತ್ತೈತಿ. 10ನ್ನು ಎಷ್ಟು ಕ್ಯೂಬ್ ಮಾಡಿದ ಅಥವಾ ಎಷ್ಟು ಮಾಡಿದಾಗ 1,000 ಬರುತ್ತೆ, 11ನ್ನು ಎಷ್ಟು ಮಾಡಿದಾಗ 1,000 ಬರುತ್ತೆ, 3 ಟೈಮ್ಸ್. ಸೊ ಇಲ್ಲೇನು ಬರಿಬೋದು, 10 ಕ್ಯೂಬ್ ಅಂತ ಬರಿಬೋದು ಇಂಟು 11 ಕ್ಯೂಬ್ ಅಂತ ಬರಿಬೋದು. ಈ ಮ್ಯಾಗ್ ಏನಿರ್ತಾವಲ್ಲ ಪವರ್, ಇವೆಲ್ಲ ಇಯರ್ಸ್ ಆಗಿರ್ತಾವೆ. ಸೊ 3 ವರ್ಷ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನ್. ಇದು ಲಾಸ್ಟ್ ಕ್ವಶನ್ ನೋಡೋಣ್ರಿ. ದ ವ್ಯಾಲ್ಯೂ ಆಫ್ ಅ ಮಷಿನ್ ಡಿಪ್ರಿಷಿಯೇಟ್ಸ್ ಎವ್ರಿ ಇಯರ್ 10%. ಅಂದರೆ 10 ವರ್ಷಕ್ಕೆ ಡೆಪ್ರಿಷಿಯೇಟ್ ಹಾಕೊಂತ ಹೋಗುತ್ತೆ. 100 ರೂಪಾಯಿ ಇತ್ತು ಅಂದ್ರೆ ಮುಂದಿನ ವರ್ಷ ಏನಾಗುತ್ತೆ, 90 ರೂಪಾಯಿ ಆಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ, 50,000 ಇದ್ದರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ಟರ್ 2 ಇಯರ್ಸ್ ಅಂತ ಹೇಳ್ಯಾರ. 2 ವರ್ಷಕ್ಕೆ ಆದಮೇಲೆ ಎಷ್ಟಾಗುತ್ತೆ ಅಂತ ಹೇಳ್ತಾರೆ ಅವರು. ಫಸ್ಟ್ನೇ ವರ್ಷಕ್ಕೆ ಏನಾಗುತ್ತೆ, 10 ಇದ್ದಿದ್ದು 9 ರೂಪಾಯಿ ಆಗತ್ತೈತಿ. ನೆಕ್ಸ್ಟ್ ವರ್ಷ ಏನಾಗುತ್ತೆ, ಮತ್ತು 10 ಇದ್ದಿದ್ದು 9 ರೂಪಾಯಿ ಆಗತ್ತೈತಿ. ಸೊ ಎಷ್ಟಾಯ್ತು, 100 ರೂಪಾಯಿ ಇದ್ದಿದ್ದು ಇಲ್ಲಿ 81 ರೂಪಾಯಿ ಆಗತ್ತೈತಿ. ಪ್ರೆಸೆಂಟ್ಲಿ 5,000 ಆಯ್ತದು. ಅಂದ್ರದ್ದು ಎಷ್ಟಾಯ್ತು, 50 ಗುಂಡ್ಲೆ. ಇದಕ್ಕೂ 50 ಗುಂಡ್ಲೆ ಮಾಡಿರಿ, ಎಷ್ಟಾಗುತ್ತೆ ಅವಾಗ, 4,0,5,0 ಆಗುತ್ತೆ. ಆನ್ಸರ್ ಎಷ್ಟಾಗುತ್ತೆ, 50,000 ಅನ್ನೋದು 50,000 ಅಂದರೆ 5 ಮಲ್ಟಿಪ್ಲೈ ಆಗಿರುತ್ತೆ. ಇಲ್ಲಿ 500 ಮಾಡಿರಿ, 40,500 ರೂಪಾಯಿ ಆಗಿರುತ್ತೆ. ಹಿಂಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ 50,000 ರೂಪಾಯಿ ಐತಿ, 10 ರೂಪಾಯಿ ಇತ್ತು 9 ರೂಪಾಯಿ ಆಗತ್ತೈತಿ. ಮುಂದಿನ ವರ್ಷನೂ 10 ರೂಪಾಯಿ ಇತ್ತು 9 ರೂಪಾಯಿ ಆಗತ್ತೈತಿ. ಹಿಂಗೆ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 40,500 ರೂಪಾಯಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ನಿಮ್ಗೆ ಏನಾದರೂ ಪ್ರೈವೇಟ್ ಗ್ರೂಪ್ನ ಜಾಯಿನ್ ಮಾಡ್ಬೇಕಂತಿದ್ರೆ, ಟೆಲಿಗ್ರಾಮ್ದಾಗ ಏನಾರ ಜಾಯ್ನ್ ಆಗಿ ನಿಮ್ಗೆ ಡೈಲಿ ಕ್ಲಾಸಸ್ ಕೇಳ್ಬೇಕಂತಿದ್ರೆ ಬಯೋದಾಗ ಲಿಂಕ್ ಅದಾವ, ಅಲ್ಲಿ ಹೋಗಿ ಜಾಯ್ನ್ ಮಾಡ್ಬೋದು. ಅದು ಪ್ರತಿ ತಿಂಗಳು 21 ರೂಪಾಯಿ ಇರುತ್ತೆ. ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಕಾನ್ಸ್ಟೇಬಲ್ ಆಗಲಿ, GD ಆಗಲಿ, ಅಗ್ನಿವೀರ್ ಯಾವುದೋ ಒಂದು ಎಕ್ಸಾಮ್ ಇದ್ರೂ ಅದಕ್ಕೆ ನಾವು ಡೈಲಿ ಕ್ವಶನ್ ಹಾಕ್ತೀನಿ ಅದ್ರಾಗ. ಇಷ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ಕ್ಲಾಸ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ. ಬಾಯ್.